ಏಜ್ ಮೇಲೆ ಕೇಳಿದಾಗ ನಿಮ್ಗೆ ಯಾವ ತರ ಕೇಳ್ತಾರೋ, ಒಬ್ಬರ ವಯಸ್ಸು ಇಷ್ಟಿತ್ತು, 4ರಷ್ಟಿದ್ದಾರೆ, 5 ವರ್ಷಗಳ ಹಿಂದೆ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರ. ನಿಮ್ಗೆ ಅಲ್ಲಿ ಏನ್ ಕನ್ಫ್ಯೂಷನ್ಸ್ ಆಕೈತಿ ಅಂದ್ರೆ ಯಾವ ತರ ಕನ್ಸಿಡರ್ ಮಾಡ್ಬೇಕು ನಾವ, ನೆಕ್ಸ್ಟ್ ಇಕ್ವೇಶನ್ ಯಾವ ತರ ಹಾಕೋಬೇಕು, ಇದೆಲ್ಲ ಕನ್ಫ್ಯೂಷನ್ ಆಗತ್ತ. ಓಕೆ, ಸೊ ನಾವು ಅವಾಗ ಏನ್ ಮಾಡ್ಬೇಕಂದ್ರ ಕ್ವಶನ್ ಕೊಟ್ಟಿರ್ತಾರಲ್ಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಇಕ್ವೇಶನ್ ಬರೀತಾ ಹೋಗ್ಬೇಕು. ಯಾವ ತರ ಬರಿಬೇಕಂದ್ರ ಇಲ್ಲಿ ನೋಡಿ. ಸೊ ಮೊದಲು ಏನ್ ತಿಳ್ಕೊನು, ಈಗ ಇಬ್ರು ಅದಾರ ಅನ್ಕೋರಿ. ಓಕೆ, ಈಗ ಯಾವ ತರ ಕೊಟ್ಟಿರ್ತಾರಂದ್ರ ರವಿಯ ವಯಸ್ಸು 10 ವರ್ಷಗಳ ಹಿಂದೆ, ರವಿಯ ವರ್ಷ ರವಿಯ ವಯಸ್ಸು 10 ವರ್ಷಗಳ ನಂತರ, ಈ ತರ ಎಲ್ಲ ಕ್ವಶನ್ಸ್ ಕೊಟ್ಟಿರ್ತಾರೆ ನಿಮ್ಗೆ. ಓಕೆ, ಸೊ ಈಗ ರವಿಯ ವಯಸ್ಸು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಓಕೆ, ಸೊ ರವಿಯ ವಯಸ್ಸು ಎಕ್ಸ್ ಆದ್ರ ರವಿಯ ವಯಸ್ಸು 10 ವರ್ಷಗಳ ಹಿಂದೆ ಎಷ್ಟಿರ್ತೈತಿ, X - 10 ಇರ್ತೈತಿ. ಯಾಕಂದ್ರೆ 10 ವರ್ಷ ಕಳಿಬೇಕು ಅವನ ವಯಸ್ಸಿನಾಗ. ಅಂದ್ರೆ ಎಕ್ಸ್, ಅವನ ವಯಸ್ಸು ಎಕ್ಸ್ ಅಂತೇಳಿ ನೀವು ತಿಳ್ಕೊಂಡ್ರಿ ಅಂದ್ರ, ಸೊ ಅವಾಗ 10 ವರ್ಷಗಳ ಹಿಂದೆ ಇದ್ದಾಗ ಅವ 10 ವರ್ಷ ಸಣ್ಣವಿರ್ತಾನ. ಹೌದು, ಅವಾಗ ಏನ್ ಮಾಡ್ಬೇಕು ನಾವು, ಆ ಕೊಟ್ಟಂತ ವಯಸ್ಸೊಳಗ 10 ವರ್ಷ ಕಳಿಬೇಕು. ಓಕೆ, ಅದೇ ರೀತಿ ರವಿಯ ವಯಸ್ಸು 10 ವರ್ಷಗಳ ನಂತರ ಅಂದಾಗ, ಸೊ ಕೊಟ್ಟಂತ ವಯಸ್ಸು ಏನಿರ್ತದ 10 ವರ್ಷಗಳ ನಂತರ ಅಂದ್ರ 10 ವರ್ಷ ದೊಡ್ಡವಾಗಿರ್ತಾನ ಅವ. ಸೊ 10 ವರ್ಷ ದೊಡ್ಡವಾಗಿದ್ದಂದ್ರ ಸೊ ಅವಂಗ ಇದ್ದಂತ ವಯಸ್ಸಿಗಿಂತ 10 ವರ್ಷ ಜಾಸ್ತಿ ಆಗಿರ್ತದ. ಹೌದು, ಸೊ ಈಗ ಏನ್ ಮಾಡ್ಬೇಕಂದ್ರೆ ಈ ಸಲ ಈ ತರ ಹಿಂದೆ ನಂತರ ಕೊಟ್ಟಾಗ ಅವ್ರ ಹಿಂದಿಂದ ಕೇಳಿದ್ರಂದ್ರ ಮೈನಸ್ ಮಾಡ್ಬೇಕು, ಅವ್ರು ಎಷ್ಟು ಕೊಟ್ಟಾರಲ್ಲ ಅಷ್ಟ. ಸೊ ಮುಂದಿಂದ ಹೇಳಿದ್ರಂದ್ರ ಪ್ಲಸ್ ಮಾಡ್ಬೇಕು. ಓಕೆ, ಅದ್ ಬಿಟ್ಟ ಇನ್ನು ಕೆಲವು ತರ ಕೊಡ್ತಾರೆ. ಯಾವ ತರ ಅಂದ್ರ 3ರಷ್ಟು ರವಿಯ ವಯಸ್ಸು ಅಂದ್ರ ರವಿಯ ತಂದೆ ವಯಸ್ಸು ರವಿಯ ವಯಸ್ಸಿನ 3ರಷ್ಟಿದೆ. ರವಿಯ ವಯಸ್ಸಿನ 3ರಷ್ಟು ಅಂದ್ರ ಅವನ ವಯಸ್ಸಿಗೆ ಎಕ್ಸ್ ಐತಿ. ಅವನ ವಯಸ್ಸಿನ 3ರಷ್ಟು ಅಂದ್ರೆ 3 ಪಟ್ಟು ಮಾಡ್ಬೇಕು, ಅಂದ್ರೆ 3 × X ಮಾಡ್ಬೇಕು. ಹೌದು, ಅದೇ ರೀತಿ 4ರಷ್ಟು ಅಂದ್ರ 4 × X ಮಾಡ್ಬೇಕು. ಅರ್ಧರಷ್ಟು ಅಂದ್ರೆ ಏನ್ ಮಾಡ್ಬೇಕು, ಇದ್ದಿದ್ ವಯಸ್ಸನ್ನ 2ಲೆ ಭಾಗಿಸಿದಾಗ ಅರ್ಧ ಆಕೈತಿ. ಹೌದು, ಸೊ ಈ ತರ ನಾವ್ ಕರೆಕ್ಟ್ ಆಗಿ ನೋಡ್ಬೇಕ ಅಂದ್ರ ಯಾವ ತರ ಮಾಡಿದ್ರೆ ನಮ್ಗೆ ಕರೆಕ್ಟ್ ಏಜ್ ಸಿಗುತ್ತ ಅನ್ನೋದನ್ನ. ಇವ ರವಿ ತಂದೆ. ಓಕೆ, ಇಲ್ಲಿ ನೋಡ್ರಿ, ರವಿಯ ವಯಸ್ಸಿನ 2ರಷ್ಟಕ್ಕಿಂತ 3 ವರ್ಷ ಹೆಚ್ಚು, ಈ ತರ ಎಲ್ಲ ಕೊಟ್ಟಿರ್ತಾರ. ಈಗ ನೋಡ್ರಿ, ರವಿಯ ತಂದೆಯ ವಯಸ್ಸು ರವಿಯ ತಂದೆಯ ವಯಸ್ಸು ರವಿಯ ವಯಸ್ಸಿನ 2ರಷ್ಟಕ್ಕಿಂತ 3 ವರ್ಷ ಹೆಚ್ಚಿದೆ ಅಂದಾರ. ಓಕೆ, ಸೊ ಈ ತರ ಎಲ್ಲ ಕೊಟ್ಟಾಗ ಯಾವ ತರ ಬರಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊನಿ ಈಗ. ಓಕೆ, ಸೊ ಈಗ ಏನಾಗತ್ತ, ಈಗ ರವಿಯ ವಯಸ್ಸೇ ಗೊತ್ತಿಲ್ಲ ನಮಗ, ಬಟ್ ಅವ್ರ ತಂದೆ ವಯಸ್ಸು ಎಷ್ಟೈತಿ, ರವಿ ವಯಸ್ಸಿನ 2 ಪಟ್ಟಿಗಿಂತ ಮತ್ 3 ವರ್ಷ ಜಾಸ್ತಿ ಐತತ್ತ. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರ, ಈಗ ರವಿಯ ವಯಸ್ಸು ಎಕ್ಸ್ ಅಂತೇಳಿ ಅನ್ಕೊಳ್ಳಿ. ಸೊ ಅದು ಗೊತ್ತಿಲ್ಲ ನಮಗೆ, ರವಿಯ ವಯಸ್ಸು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ಓಕೆ, ಅವ್ರ ತಂದೆ ವಯಸ್ಸು ಎಷ್ಟೈತಿ, ರವಿಯ ವಯಸ್ಸಿನ 2ರಷ್ಟಕ್ಕಿಂತ 2ರಷ್ಟು ಅಂದ್ರೆ ಏನ, 2X ಆಕೈತಿ. ಹೌದು, 2ರಷ್ಟಕ್ಕಿಂತ ಅಂದ್ರೆ 2X ಮಾಡ್ಬೇಕು ಮೊದಲು. ಓಕೆ, ನೆಕ್ಸ್ಟ್ 3 ವರ್ಷ ಹೆಚ್ಚು ಇದೆ ಅಂದ್ರೆ ಏನ, +3 ಮಾಡ್ಬೇಕು, -3 ಮಾಡ್ಬೇಕು, +3 ಮಾಡ್ಬೇಕು. ಹೌದು, ಸೊ 2ರಷ್ಟಕ್ಕಿಂತ 3 ವರ್ಷ ಕಡಿಮೆ ಇದೆ ಅಂದಾಗ ಏನ್ ಮಾಡ್ಬೇಕು, 2X - 3 ಮಾಡ್ಬೇಕು. ಹೌದು, ಅರ್ಧರಷ್ಟಕ್ಕಿಂತ 5 ಹೆಚ್ಚಿದೆ ಅಂದಾಗ ಏನ್ ಮಾಡ್ಬೇಕು, X/2 +5 ಮಾಡ್ಬೇಕು. ಹೌದು, ಅರ್ಧರಷ್ಟಕ್ಕಿಂತ 2 ವರ್ಷ ಕಡಿಮೆ ಇದೆ ಅಂದಾಗ ಏನ್ ಮಾಡ್ಬೇಕು, X/2 -2 ಮಾಡ್ಬೇಕು. ಹೌದು, ಸೊ ಈ ತರ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡಿ ನಾವ್ ಅದನ್ನ ಯಾವ ತರ ಇಕ್ವೇಶನ್ ಹಾಕ್ಬೇಕು ಅನ್ನೋದನ್ನ ನಾವ ವಿಚಾರ ಮಾಡ್ಬೇಕು ಇಲ್ಲಿ. ಓಕೆ, ಇಲ್ಲಿ ಯಾವ ತರ ಅಂದ್ರೆ ನೀವು ಸ್ವಂತ ಸೂತ್ರ ಹಾಕಿ ಸ್ವಂತ ಆನ್ಸರ್ ತರಿಸ್ಬೇಕು. ಓಕೆ, ಸೊ ಇಲ್ಲಿ ಅದ ನೋಡಿ. ಸೊ ಈಗ ರವಿಯ ವಯಸ್ಸು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ಓಕೆ, ಈಗ 10 ವರ್ಷಗಳ ಹಿಂದೆ ಅಂದಾಗ ರವಿಯ ವಯಸ್ಸು ಎಷ್ಟೈತಿ, X - 10 ಆಕೈತಿ. 10 ವರ್ಷಗಳ ನಂತರ ಅಂದ್ರೆ ರವಿ ವಯಸ್ಸು ಏನಾಕೈತಿ, X + 10 ಆಕೈತಿ.
ಸೊ ಈಗ ಅವರ ತಂದೆ ವಯಸ್ಸು ಈಗ 50 ಇತ್ತು ಅಂತ ತಿಳ್ಕೊರಿ. ಈಗ ಜಸ್ಟ್ ಈಗ ರವಿಯ ತಂದೆ ವಯಸ್ಸು 50 ಐತೆ ಅನ್ಕೋರಿ. 10 ವರ್ಷಗಳ ಹಿಂದೆ ಅಂದ್ರೆ ಅವ್ರ ತಂದೆದು 10 ವರ್ಷ ಕಡಿಮೆ ಆಗಿರ್ತೈತಿ, ಆದ್ರೆ 40 ಇರ್ತೈತಿ. ಈಗ 10 ವರ್ಷಗಳ ನಂತರ ಅಂದ್ರೆ ಅವ್ರ ತಂದೆದು 10 ವರ್ಷ ಜಾಸ್ತಿನೇ ಇರ್ತೈತಿ, ಅಂದ್ರೆ 50 ಪ್ಲಸ್ 10 = 60 ಆಕೈತಿ. ಈ ತರ ನಾವ ಮೊದಲು ಕನ್ಸಿಡರ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಓಕೆ, ಸೊ ನಾವು ಈಗ 1ನೇ ಕ್ವಶನ್ ಇಂದ ನೋಡ್ರಿ ನಿಮ್ಗೆ ಯಾವ ತರ ಎಷ್ಟು ಈಸಿ ಆಗತ್ತೆ ಈಗ. ಓಕೆ, ಸೊ ಈಗ ಇದು ಆನ್ಸರ್ ಇಲ್ಲ ಅನ್ಕೋರಿ, ಇಲ್ಲಿ ಸಪರೇಟ್ ಆಗಿ ನಾವು ಸಾಲ್ವ್ ಮಾಡ್ತೀನಿ ಇನ್ನೊಮ್ಮೆ. ಓಕೆ, ಇಲ್ಲಿ ನೋಡ್ರಿ, ಈಗ ನೋಡ್ರಿ, ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ 2ರಷ್ಟಕ್ಕಿಂತ 4 ವರ್ಷ ಕಡಿಮೆ ಇದೆ. ಈಗ ನನ್ನ ವಯಸ್ಸು 28 ವರ್ಷಗಳಾದರೆ ನನ್ನ ಸಹೋದರನ ವಯಸ್ಸು ಎಷ್ಟು? ಸೊ ಇಲ್ಲಿ ಇದೇನ್ ಸಾಲ್ವ್ ಐತ್ಲ, ಇದನ್ನ ಯಾವ ತರ ಮಾಡೀವಿ, ಈಗ ಆಲ್ರೆಡಿ ಯಾವ ತರ ಕಂಪ್ಲೀಟ್ ಮಾಡೀವಿ ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರು, ನನ್ನ ವಯಸ್ಸು ಲಾಸ್ಟ್ ಏನ್ ಕೇಳ್ಯಾರ ಅಂದ್ರ ಆ ವಯಸ್ಸು ನೋಡ್ಬೇಕು. ಲಾಸ್ಟ್ ಯಾವ ವಯಸ್ಸು ಕೇಳ್ಯಾರು, ನನ್ನ ಸಹೋದರನ ವಯಸ್ಸು ಕೇಳ್ಯಾರ, ಹೌದು. ಸೊ ಇಲ್ಲಿ ಕ್ವಶನ್ ಒಳಗೆ ಲಾಸ್ಟ್ ನಿಮ್ಗೆ ಏನ್ ಕ್ವಶನ್ ಮಾಡಿರ್ತಾರಲ್ಲ, ನನ್ನ ಸಹೋದರನ ವಯಸ್ಸು ಫೈಂಡ್ ಔಟ್ ಮಾಡ್ಬೇಕು ಈಗ ನಾವು. ಸೊ ನಾವ್ ಈಗ ಏನ್ ಮಾಡೋಣ, ನನ್ನ ಸಹೋದರನ ವಯಸ್ಸು ಯಾವ್ದು ಫೈಂಡ್ ಔಟ್ ಮಾಡ್ಬೇಕಾಗಿರ್ತದಲ್ಲ ಅದನ್ನ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ನೀವು ಫೈನಲ್ ಆಗಿ ಎಕ್ಸ್ ಬೆಲೆ ಕಂಡು ಹಿಡಿದ್ರ ಅಂದ್ರೆ ಡೈರೆಕ್ಟ್ ನಿಮ್ಗೆ ಏನ್ ಸಿಗ್ತೈತಿ, ಡೈರೆಕ್ಟ್ ನಿಮ್ಗೆ ಆನ್ಸರ್ ಸಿಗ್ತೈತಿ. ಓಕೆ, ಸೊ ಈಗ ನನ್ನ ಸಹೋದರನ ವಯಸ್ಸು ಏನಂತ ಕನ್ಸಿಡರ್ ಮಾಡ್ಲಾ, ಈಗ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಲಿ, ಯಾಕಂದ್ರೆ ಗೊತ್ತಿಲ್ಲ. ಓಕೆ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ನೋಡಿ, ಇಲ್ಲಿ ಏನ್ ಕೊಟ್ಟಾರು, ನನ್ನ ವಯಸ್ಸುನು ಗೊತ್ತಿಲ್ಲ. ನನ್ನ ವಯಸ್ಸು ಯಾವ ತರ ಕೊಟ್ಟಾರ ಅಂದ್ರ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಯಾವ ತರ ಕನ್ಸಿಡರ್ ಮಾಡ್ಬೇಕಂತ ಹೇಳಿ. ಓಕೆ, ನನ್ನ ವಯಸ್ಸು ಈಕ್ವಲ್ ಟು, ನನ್ನ ವಯಸ್ಸು ಕರೆಕ್ಟ್ ಆಗಿ ಇಲ್ಲಿ ಓದುವ ಕರೆಕ್ಟ್ ಆಗಿ ಓದಿ ಬರೋದ್ರಿಂದ ಮುಗೀತು ನಿಮಗೆ. ಓಕೆ, ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ 2ರಷ್ಟಕ್ಕಿಂತ, ಸಹೋದರನ ವಯಸ್ಸು ಎಷ್ಟೈತಿ, ಎಕ್ಸ್ ಐತಿ. 2ರಷ್ಟಕ್ಕಿಂತ ಅಂದ್ರೆ 2x ಆಕೈತಿ. 2ರಷ್ಟಕ್ಕಿಂತ 4 ವರ್ಷ ಕಡಿಮೆ ಇದೆ ಅಂದ್ರೆ 4 ವರ್ಷ ಮೈನಸ್ ಮಾಡ್ಬೇಕು, ಇದ್ರಾಗೆ 4 ವರ್ಷ ಪ್ಲಸ್ ಮಾಡ್ಬೇಕು, 4 ವರ್ಷ ಮೈನಸ್ ಮಾಡ್ಬೇಕು, ಹೌದು. ಸೊ 4 ವರ್ಷ ಇಲ್ಲಿ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್, ಈಗ ನನ್ನ ವಯಸ್ಸು 28 ವರ್ಷಗಳಾದರೆ ನನ್ನ ಸಹೋದರನ ವಯಸ್ಸು ಎಷ್ಟಂತ ಕೇಳ್ಯಾರ, ಹೌದು. ಸೊ ನನ್ನ ವಯಸ್ಸಿಗೆ ಇಕ್ವೇಶನ್ ಏನ್ ಸಿಕ್ಕೈತಿ, 2x - 4 ಸಿಕ್ಕೈತಿ. ಓಕೆ, ನನ್ನ ವಯಸ್ಸುನು ಕೊಟ್ಟಾರ ಅದ್ರಾಗ ಕ್ವಶನ್ ಒಳಗಡೆ. ಸೊ 2x - 4 = ಎಷ್ಟು ಕೊಟ್ಟಾರು, ನನ್ನ ವಯಸ್ಸು 28 ಕೊಟ್ಟಾರ, ಹೌದು. ಸೊ ಈಗ ಏನ್ ಮಾಡ್ಬೇಕು ನಾವು, ಇದನ್ನ ಯೂಸ್ ಮಾಡ್ಕೊಂಡ ಫೈಂಡ್ ಔಟ್ ಮಾಡ್ಬೇಕು, ಹೌದು. ಈಗ 2x = 28 - 4 ಈ ಸೈಡ್ ಬಂದ್ರೆ ಏನಾಕೈತಿ, +4 ಆಕೈತಿ, ಹೌದು. ಇಲ್ಲಿ -4 ಐತಿ, ಈ ಸೈಡ್ ಬಂದ್ರೆ +4 ಆಕೈತಿ. ಓಕೆ, 2x = 28 4 ಹಾಕ್ಬಿಟ್ರೆ 32 ಆಗುತ್ತ. ಸೊ ಇಲ್ಲಿ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಾಗತ್ತ, ಭಾಗಾಕಾರ ಆಗತ್ತ. ಸೊ 32 ಬಾಗ್ಲೆ 2 ಮಾಡಿದಾಗ 2 1 2 16 x = ಎಷ್ಟು ಬತ್ತು. ಸೊ x = 16 ಬರ್ತಂದ್ರೆ x ಅನ್ನೋದೇನಿದೆ, ಎಕ್ಸ್ ಅನ್ನೋದು ನನ್ನ ಸಹೋದರನ ವಯಸ್ಸು. ಸೊ ಅವ್ರ ಕ್ವಶನ್ ಒಳಗಡೆ ಏನ್ ಕೇಳಾರು, ನನ್ನ ಸಹೋದರನ ವಯಸ್ಸು ಕೇಳಾರು. ಸೊ ಅಲ್ಲಿ ನನ್ನ ಸಹೋದರನ ವಯಸ್ಸು ಕೇಳಾರು, ನನ್ನ ಸಹೋದರನ ವಯಸ್ಸು x = 16 ಸಿಕ್ಕೈತಿ. ಸೊ ಅದು ಆಪ್ಷನ್ ಒಳಗೆ ಐತೆ ನೋಡ್ಬೇಕು. ಆಪ್ಷನ್ ಸಿ ಐತಿ ನೋಡ್ರಿ, ಸಹೋದರನ ವಯಸ್ಸು ಎಷ್ಟು ಬರುತ್ತೆ, 16 ವರ್ಷಗಳು ಬರುತ್ತೆ. ಸೊ ಆಪ್ಷನ್ ಸಿ 16 ವರ್ಷಗಳು ಸರಿಯಾದ ಉತ್ತರ. ಅರ್ಥ ಆಯ್ತು. ಸೊ ನೀವು ಕೊಟ್ಟಂತ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಅಲ್ಲಿ ಯಾವ ತರ ಕೊಟ್ಟಿರ್ತಾರಲ್ಲ, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಇಕ್ವೇಶನ್ ಬರಿತಾ ಹೋಗ್ಬೇಕು, ಅದು ಈಸಿ ಇರುತ್ತ. ಸೊ ಇಲ್ಲಿ ಯಾವ್ದು ಫಾರ್ಮುಲಾ ಅವಶ್ಯಕತೆ ಇರೋದಿಲ್ಲ. ಓಕೆ, ಇಲ್ಲಿ ಏನಾಗುತ್ತೆ, ಜಸ್ಟ್ ನೀವ ಎಲ್ಲಿ ಏನ್ ಕ್ವಶನ್ ಮಾಡಿರ್ತಾರಲ್ಲ ಅದನ್ನ ಏನ್ ಮಾಡ್ಬೇಕು, ಕ್ವಶನ್ ಏನ್ ಮಾಡಿರ್ತಾರಲ್ಲ ಅಲ್ಲಿ ಅದನ್ನ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ಅಷ್ಟ್ ಮಾಡಿದ್ರೆ ಅಂದ್ರೆ ನಾವು ರಿಮೈನಿಂಗ್ ಕ್ವಶನ್ ಏನಿರುತ್ತಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅರ್ಥ ಆಯ್ತು ನಿಮ್ಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಷ್ಟು ಈಜಿ ಅದಾವ ಈಗ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಓಕೆ, ಈ ಪ್ರಶ್ನೆ ನೋಡ್ರಿ, ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಇದನ್ನ ಯಾವ ತರ ಕನ್ಸಿಡರ್ ಮಾಡಬೇಕು ಎಲ್ಲ. ಓಕೆ, ಈಗ ನಾ ಏನ್ ಹೇಳಿದ್ಲೆ ಆ ಮೆಥಡ್ ಒಳಗೆ ಮಾಡ್ತಾ ಹೋದ್ರಿ ಅಂದ್ರ ಸೊ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಒಂದು ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯ ವಯಸ್ಸು ಆತನ ಮಗಳ ವಯಸ್ಸಿಗಿಂತ 8 ಪಟ್ಟು ಹೆಚ್ಚಾಗಿತ್ತು. ಓಕೆ,
ಈಗ ಆತನ ವಯಸ್ಸು ತನ್ನ ಮಗಳ ವಯಸ್ಸಿನ ವರ್ಗದಷ್ಟು. ಮಗಳ ಈಗಿನ ವಯಸ್ಸೆಷ್ಟು ಅಂತೇಳಿ ಕ್ವಶನ್ ಕೇಳ್ಯಾರ ಅವ್ರು. ಹೌದು. ಈಗ ನಾವು ಏನ್ ಮಾಡ್ಬೇಕಾಗತ್ತ, ಮಗಳ ಈಗಿನ ವಯಸ್ಸೆಷ್ಟು ಕೇಳ್ಯಾರ ಅಂದ್ರ ಮಗಳ ಈಗಿನ ವಯಸ್ಸು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡೋಣ. ಓಕೆ. ಸೊ ಅವ್ರು ಏನ್ ಕ್ವಶನ್ ಮಾಡಿರ್ತಾರಲ್ಲ ಅದನ್ನೇ ನಾವು ಏನ್ ಮಾಡ್ಬೇಕು, ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಓಕೆ, ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಮಗಳ ಈಗಿನ ವಯಸ್ಸು ಎಷ್ಟು, ಎಕ್ಸ್, ನಮ್ಗೆ ಗೊತ್ತಿಲ್ಲ. ಓಕೆ. ಸೊ ಈಗ ಪ್ರಶ್ನೆಗೆ ಬರೋಣ, ರಿಪೀಟ್. ಓಕೆ. ಸೊ ನಾವು ಮಾಡ್ತಾ ಹೋದ್ರೆ ಕರೆಕ್ಟ್ ಬರುತ್ತೋ ಇಲ್ಲೋ ಅನ್ನೋದನ್ನ ನೋಡೋಣ. ಓಕೆ. ಇಲ್ಲಿ ನೋಡಿ, ಈಗ 1 ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯ ವಯಸ್ಸು ಆತನ ಮಗಳ ವಯಸ್ಸಿಗಿಂತ 8 ಪಟ್ಟು ಹೆಚ್ಚಾಗಿತ್ತು. ಸೊ ಈಗ 1 ವರ್ಷದ ಹಿಂದೆ ಅಂದಾರ. ಓಕೆ. 1 ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯ ವಯಸ್ಸು ಏನಾಗಿತ್ತು, ಅವನ ಮಗಳ ವಯಸ್ಸಿಗಿಂತ 8 ಪಟ್ಟು ಹೆಚ್ಚಾಗಿತ್ತು. ಈಗ ಈ ಅವಳ ವಯಸ್ಸು ಈಗ ಎಕ್ಸ್ ಅದ ಅಂದ್ರೆ 1 ವರ್ಷದ ಹಿಂದೆ ಎಷ್ಟಾಗಿರುತ್ತ, X-1 ಆಗಿರುತ್ತ ಅವನ ಮಗಳದ್. ಹೌದು. ಸೊ ಅವಾಗ ಅವ್ರ ತಂದೆ ವಯಸ್ಸು ಎಷ್ಟಿರುತ್ತ, ಅವಳ ವಯಸ್ಸು ಅಂದ್ರೆ ಅಷ್ಟಾದ್ರ ಅವ್ರ ತಂದೆ ವಯಸ್ಸು ಅವಳ ಮಗಳ ವಯಸ್ಸಿಗಿಂತ ಎಷ್ಟು ಪಟ್ಟಿತ್ತು, 8 ಪಟ್ಟಿತ್ತು. ಸೊ ತಂದೆ ವಯಸ್ಸು ಏನಾಗುತ್ತ, ಅವಳ ವಯಸ್ಸಿನ 8 ಪಟ್ಟು ಅಂದ್ರೆ 8 ಇಂಟು X-1 ಆಗುತ್ತ. ಹೌದು. ಏನ್ ಡೌಟ್ ಅದ ಯಾರಿಗಿಲ್ಲಿ? ಓಕೆ. ನೆಕ್ಸ್ಟ್, ಈಗ ಆತನ ವಯಸ್ಸು ತನ್ನ ಮಗಳ ವಯಸ್ಸಿನ ವರ್ಗದಷ್ಟು ಅಂದಾನ. ಸೊ ಅವನು ಈಗಿನ ವಯಸ್ಸು ಎಷ್ಟಂದ್ರ ಮಗಳ ವಯಸ್ಸಿನ ವರ್ಗದಷ್ಟು ಅಂತ. ಈಗ ಅವಳ ವಯಸ್ಸು ಈಗ ಎಕ್ಸ್ ಐತಿ. ಸೊ ಅವ್ರ ತಂದೆ ವಯಸ್ಸು ಎಷ್ಟಾಗೈತಿ, ಮಗಳ ವಯಸ್ಸಿನ ವರ್ಗದಷ್ಟು ಅಂದಾಗ ಮಗಳ ವಯಸ್ಸು ಎಕ್ಸ್ ಅಂದ್ರ ಆ ಮಗಳ ವಯಸ್ಸಿನ ವರ್ಗದಷ್ಟು ಅಂದ್ರೆ X² ಆಗತ್ತ. ಏನ್ ಡೌಟ್ ಐತೆ ಯಾರಿಗಾದ್ರು? ಓಕೆ. ಸೊ ನಾವ್ ಈಗ ಏನ್ ಮಾಡ್ಬೇಕಾಗತ್ತಂದ್ರ ಅವನ ವಯಸ್ಸು 1 ವರ್ಷದ ಹಿಂದೆ ಇಷ್ಟದ, ಈಗ ಇಷ್ಟದ. ಓಕೆ. ನಾವ್ ಇದನ್ನ ಈ ತರ ಬರಿಬಹುದ ನೋಡ್ರಿ, 8 ಇಂಟು X-1. ಸೊ 1 ವರ್ಷ ಹಿಂದೆ ಇಷ್ಟ ಅಂದ್ರ ಈಗಿನ ವಯಸ್ಸು ಮಾಡ್ಬೇಕಾರೆ ಇದಕ್ +1 ಮಾಡ್ಬೇಕು. ಹೌದು. ಈಗಿನ ವಯಸ್ಸು ಬರುತ್ತ ಈಕ್ವಲ್ ಟು X² ಬರಿಬೋದ ನೋಡ್ರಿ. ಯಾಕಂದ್ರೆ 1 ವರ್ಷದ ಹಿಂದೆ ಅವನ ವಯಸ್ಸು ಎಷ್ಟೈತಿ, 8 ಇಂಟು X-1 ಐತಿ. ಓಕೆ. ಈಗ 1 ವರ್ಷದ ಹಿಂದೆ ಅವನು 9 ಇತ್ತಂದ್ರೆ ಈಗಿಂದ 9 + 1 10 ಮಾಡ್ತಿದ್ವಿ. ಈಗ 1 ವರ್ಷದ ಹಿಂದೆ ಅವನ ವಯಸ್ಸು 8 ಇಂಟು X-1 ಐತೆ ಅಂದ್ರೆ ಈಗಿನ ವಯಸ್ಸು +1 ಮಾಡ್ಬೇಕು. ಸೊ ಅದು ಇದು ಎರಡು ಈಕ್ವಲ್ ಮಾಡ್ಬೇಕಾಗತ್ತ. ಹೌದು. ಓಕೆ. ಸೊ ಈಗ ಏನಾಗತ್ತ, 8 ಇಂಟು X 8X ಮೈನಸ್ 8 + 1 = X² ಆಗುತ್ತ. ಓಕೆ. ಸೊ ಇಕ್ವೇಶನ್ ಏನ್ ಬರುತ್ತ, X² ಮೈನಸ್ 8X + 7 ಬರುತ್ತೆ = 0. ಅಂದ್ರೆ ಈ ಕಡೆದು ಆ ಕಡೆ ಕ್ವೆಶನ್ ಕಂಪ್ಲೀಟ್ ಆಗಿ 8X ಆ ಸೈಡ್ ಹೋದ್ರೆ -8X ಆಗುತ್ತೆ, -8 + 1 ಮಾಡಿದ್ರೆ -7 ಆಗುತ್ತೆ, ಆ ಸೈಡ್ ಹೋದ್ರೆ +7 ಆಗುತ್ತೆ. ಓಕೆ. ಸೊ ಈಗ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ. 5 ಹಾಕಿದ್ರೆ ಎಷ್ಟು ಬರುತ್ತೆ, 5 ಇಲ್ಲಿ 25, 8 5 40, 25 37 ಅಂದ್ರೆ 0 ಬರಂಗಿಲ್ಲ. 5 ಹಾಕಿದ್ರ. 6 ಹಾಕಿದ್ರೂ 0 ಬರಂಗಿಲ್ಲ ಎಕ್ಸ್ ಬೆಲೆ. 7 ಹಾಕಿದ್ರೆ ಮಾತ್ರ 0 ಬರುತ್ತೆ. ಬೇಕಿದ್ರೆ ನೋಡ್ರಿ, 7² ಮೈನಸ್ 8 7 ಎಷ್ಟ, 56, 8 7 56 ಪ್ಲಸ್ 7 = 0. ಈಗ ಇದು 49 ಬರುತ್ತೆ, ಇದು 7 49 7 ಇದು 56 ಆಗುತ್ತೆ. 56 ಮೈನಸ್ 56 ಎಷ್ಟಾಗತ್ತೆ, 0. ಅಂದ್ರೆ 0 = 0. ಸೊ X = 7 ಹಾಕಿದಾಗ ಮಾತ್ರ ಇಲ್ಲಿ 0 ಬರುತ್ತೆ. ಓಕೆ. ಆಪ್ಷನ್ ಸಿ 7 ವರ್ಷಗಳು ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ವರ್ಗ ಸಮೀಕರಣ ಬಿಡಿಸೋದು ಗೊತ್ತಿದ್ರೆ ಅಲ್ಲಿ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡ್ರಿ, ಅಲ್ಲಿ 7 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಅಂದ್ರೆ ಈ ತರ ನೀವು ಇಕ್ವೇಶನ್ ಬರೆಯೋದನ್ನ ಕಲಿಬೇಕು. ಇದು ಎಷ್ಟು ಈಸಿ ಅದ ನೋಡಿ. ಓಕೆ. ಈ ಕ್ವೆಶನ್ ನೋಡಿ, ಈಗ ರಾಮನ ಈಗಿನ ವಯಸ್ಸು 12 ವರ್ಷಗಳು. ಅವನ ತಾಯಿಯ ವಯಸ್ಸು ರಾಮನ ಈಗಿನ ವಯಸ್ಸಿನ 3ರಷ್ಟಾಗಿರುತ್ತದೆ. 8 ವರ್ಷಗಳ ನಂತರ ರಾಮನ ತಾಯಿಯ ವಯಸ್ಸು ಎಷ್ಟಾಗುತ್ತದೆ? ಈ ತರ ಕ್ವಶನ್ ಕೇಳ್ಯಾರ ಅವ್ರು.
ಓಕೆ. ಈಗ ನಮಗ ಕನ್ಫ್ಯೂಷನ್ ಆಗುತ್ತ, ಮೂರರಷ್ಟು ಆಗುತ್ತದೆ ಹಿಂದಿನ ನಂತರ ಈ ತರ ಎಲ್ಲ ಕೊಟ್ಟಾಗ ಏನಾಗತ್ತ, ನಾರ್ಮಲ್ ಆಗಿ ಕನ್ಫ್ಯೂಷನ್ ಆಗೇ ಆಗುತ್ತ. ಸೊ ಅವಾಗ ನಾ ಏನ್ ಮಾಡ್ಬೇಕು ಹೇಳಿನಿ, ಎವ್ರಿ ಟೈಮ್ ರಾಮನ್ 8 ವರ್ಷಗಳ ನಂತರ ರಾಮನ ತಾಯಿಯ ವಯಸ್ಸು ಎಷ್ಟಾಗುತ್ತದೆ ಅಂತ ಕ್ವಶನ್ ಅದ, ಹೌದು. ಸೊ 8 ವರ್ಷಗಳ ನಂತರ ನೀವೆಲ್ಲ ಎಕ್ಸಾಮ್ಸ್ ಅಲ್ಲಿ ಇದನ್ನೆಲ್ಲ ಬರಿಬೇಕಂತ ಹೇಳಿ ಇಲ್ಲ, ಡೈರೆಕ್ಟ್ ನೀವು ಕನ್ಸಿಡರ್ ಮಾಡ್ತಾ ಇಕ್ವೇಶನ್ ಹಾಕ್ತಾ ಹೋಗ್ಬೇಕು. ಓಕೆ, ಇಷ್ಟೆಲ್ಲ ಟೈಮ್ ಇರಂಗಿಲ್ಲ ನಿಮ್ಗೆ. ಓಕೆ, 8 ವರ್ಷಗಳ ನಂತರ ರಾಮನ ತಾಯಿಯ ವಯಸ್ಸು, ರಾಮನ ತಾಯಿಯ ವಯಸ್ಸು. ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿರ್ತದಲ್ಲ ಅದನ್ನ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಹೇಳಿದ್ದೆ ನಾನು, ಹೌದು. ಸೊ ಈಗ ರಾಮನ ತಾಯಿ ವಯಸ್ಸು 8 ವರ್ಷಗಳ ನಂತರ ನೀವು ಫೈಂಡ್ ಔಟ್ ಮಾಡ್ಬೇಕಾಗಿದೆ, ಹೌದು. ಓಕೆ. ಸೊ 8 ವರ್ಷಗಳ ನಂತರ ರಾಮನ ತಾಯಿ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಏನ್ ಡೌಟ್ ಅದ ಇಲ್ಲಿ, ಎಕ್ಸ್ ಅಂತ ಹೇಳಿ ಅದನ್ನ ಯಾಕೆ ಕನ್ಸಿಡರ್ ಮಾಡಿದೆ ಅಂದ್ರ ನಮ್ಗೆ ಎಕ್ಸ್ ಬೆಲೆ ಕಂಡು ಹಿಡಿದ್ವಿ ಅಂದ್ರೆ ಡೈರೆಕ್ಟ್ ಆನ್ಸರ್ ಸಿಕ್ಕೇ ಬಿಡುತ್ತಾ. ಓಕೆ. ಓಕೆ, ಇಲ್ಲಿ ನೋಡ್ರಿ. ಸೊ 8 ವರ್ಷಗಳ ನಂತರ ರಾಮನ ತಾಯಿಯ ವಯಸ್ಸು ಎಷ್ಟಾಗುತ್ತದೆ ಕೇಳಾರು. ಸೊ ಅದನ್ನೇ ನಾ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡೀನಿ, ಸೊ ಕಂಡು ಹಿಡಿಯೋ ಸಲುವಾಗಿ. ಓಕೆ. ಸೊ ಈಗ ಇಲ್ಲಿ ನೋಡಿ, ರಾಮನ ಈಗಿನ ವಯಸ್ಸು 12 ವರ್ಷಗಳು. ಈಗ ರಾಮದಾನ, ಅವನ ವಯಸ್ಸು ಈಗ ಎಷ್ಟದಾವ, 12 ವರ್ಷ ಅದಾವ. ಓಕೆ, 12 ವರ್ಷಗಳು. ಸೊ ಈಗ ಅವನ ತಾಯಿಯ ವಯಸ್ಸು ರಾಮನ ಈಗಿನ ವಯಸ್ಸಿನ 3ರಷ್ಟಾಗಿರುತ್ತದೆ ಅಂತ ಕೊಟ್ಟಾರ ಅವ್ರು. ಓಕೆ, ಅವನ ವಯಸ್ಸು 12 ವರ್ಷ ಅಂದ್ರ ಅವನ ತಾಯಿಯ ವಯಸ್ಸು ರಾಮನ ಈಗಿನ ವಯಸ್ಸಿನ 3ರಷ್ಟಂದ್ರ ಅವನ ತಾಯಿಯ ಈಗಿನ ವಯಸ್ಸು ಎಷ್ಟಾಯ್ತು, ಇಲ್ಲಿ ನೋಡ್ರು. ಈಗ ಅವರ ತಾಯಿಯ ವಯಸ್ಸು ಮಗನ ವಯಸ್ಸಿನ ರಾಮನ ವಯಸ್ಸಿನ 3ರಷ್ಟಂದ್ರ 3 ಇಂಟು 6 ರಾಮನ ವಯಸ್ಸು ಮಾಡ್ಬೇಕು, ಹೌದು. ಸೊ ರಾಮನ ವಯಸ್ಸು ಎಷ್ಟದ, 12 ಅದ. ಮೂರ 12 ಎಷ್ಟಾಗತ್ತ, 36 ಆಗತ್ತ. ಓಕೆ, ಅವರ ತಾಯಿಯ ಈಗಿನ ವಯಸ್ಸು 36 ಆಯ್ತಂದ್ರ ಈಗ 8 ವರ್ಷಗಳ ನಂತರ ಅದಾರ ಅಂದ್ರೆ ಎಕ್ಸ್ ಇಕ್ವಲ್ ಟು, ಈಗ ನಾವು ಕನ್ಸಿಡರ್ ಮಾಡಿದ್ದ ಎಕ್ಸ್ ಯಾವ್ದಿದೆ, 8 ವರ್ಷಗಳ ನಂತರ ಅಂದ್ರ ಈಗಿನ ವಯಸ್ಸಿಗೆ ನಾವ್ ಏನ್ ಮಾಡ್ಬೇಕು, 8ಅನ್ನ ಆಡ್ ಮಾಡ್ಬೇಕು, ಹೌದು. 36ಕ್ಕೆ 8ಅನ್ನು ಸೇರಿಸಿದಾಗ ಎಷ್ಟು ಬರುತ್ತ, 44 ಬರುತ್ತ, ಹೌದು. ಸೊ ಆಪ್ಷನ್ 2 44 ಬರುತ್ತ. ಓಕೆ, ಏನ್ ಡೌಟ್ ಐತೆ ಯಾರಿಗಾದ್ರು ಈಗ? ಸಿಂಪಲ್ ಇರುತ್ತೆ ಆಕ್ಚುಲಿ. ನೀವ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕ್ವಶನ್. ಓಕೆ, ಸೊ ಈಸಿ ಅದಲ್ಲ. ನಾ ಈ 20 ಸೆಕೆಂಡ್ ತಗೊಳ್ಳಿಲ್ಲ ಕ್ವಶನ್. ಓಕೆ, ನೀವು 20ರಿಂದ 30 ಸೆಕೆಂಡ್ ಒಳಗಡೆ ಮಾಡ್ಬೇಕು. ಸ್ವಲ್ಪ ಜಾಸ್ತಿ ಟೈಮ್ ತಗೋತೈತೆ ಅಂದ್ರೆ 50 ಸೆಕೆಂಡ್ ಒಳಗಡೆ ಮಾಡ್ಬೇಕು ಅದನ್ನ. ಓಕೆ, ಅರ್ಥ ಆಯ್ತು. ಸೊ ಏನ್ ಕೇಳ್ತಾರಲ್ಲ ಅದನ್ನ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ಸೊ ಅವ್ರ ಏನ್ ಡೇಟಾ ಕೊಟ್ಟಿರ್ತಾರಲ್ಲ ಅದನ್ನ ಬರಿತಾ ಹೋಗ್ರಿ. ಸೊ ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಕ್ಕೇ ಸಿಗುತ್ತಾ. ಓಕೆ, ಈ ಪ್ರಶ್ನೆನ ಯಾವ ತರ ಈಸಿಯಾಗಿ ಮಾಡ್ಬೋದು ಅಂತ ನೋಡಿ. ಓಕೆ, ಸೊ ಇಲ್ಲಿ 15 ವರ್ಷಗಳ ನಂತರ ರಾಮನ ವಯಸ್ಸು ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ 5ರಷ್ಟಿದ್ದರೆ ಅವನ ಈಗಿನ ವಯಸ್ಸು ಎಷ್ಟು ಕೇಳ್ಯಾರ. ಯಾವ ತರ ಕನ್ಫ್ಯೂಷನ್ ಮಾಡ್ಯಾರ ನೋಡ್ರಿ ಈ ಕ್ವಶನ್ ಒಳಗಡೆ. 15 ವರ್ಷಗಳ ನಂತರ ರಾಮನ ವಯಸ್ಸು ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ 5ರಷ್ಟಿದ್ದಾರೆ ಅಂತ. ಸೊ ನಿಮ್ಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ, ಇದು ಹೌದು. ಸೊ ಅವ್ರ ಕ್ವಶನ್ ಒಳಗಡೆ ಕೇಳಿದ್ದೇನು ಅವನ ಈಗಿನ ವಯಸ್ಸು, ಹೌದು. ಸೊ ರಾಮನ ಈಗಿನ ವಯಸ್ಸು ಫೈಂಡ್ ಔಟ್ ಮಾಡ್ಬೇಕಾದ್ರ ರಾಮನ ಈಗಿನ ವಯಸ್ಸು ನಾವು ಏನಂತ ಕನ್ಸಿಡರ್ ಮಾಡೋಣ. ಓಕೆ, ಓಕೆ, ರಾಮನ ಈಗಿನ ವಯಸ್ಸು ಏನ್ ಮಾಡೋಣ, ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈಗ ಈ ಕ್ವಶನ್ಗೆ ಬನ್ನಿ. ಓಕೆ, ಇಲ್ಲಿ ನೋಡ್ರಿ, ಅದ್ರಲ್ಲಿ ಏನ್ ಕ್ವಶನ್ ಮಾಡಿರ್ತಾರಲ್ಲ ಅದನ್ನ ನಾವು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, 15 ವರ್ಷಗಳ ನಂತರ ರಾಮನ ವಯಸ್ಸು, ಅವನ ವಯಸ್ಸು ಈಗ ಎಕ್ಸ್ ಅದ ಅಂದ್ರ 15 ವರ್ಷಗಳ ನಂತರ ಎಷ್ಟು ಇರುತ್ತ, ಎಕ್ಸ್ ಪ್ಲಸ್ 15 ಇರುತ್ತ, ಹೌದು. ಕರೆಕ್ಟ್ ಅದ. ಇಲ್ಲಿ ಏನ್ ಕೊಟ್ಟಾರು, 15 ವರ್ಷಗಳ ನಂತರ ರಾಮನ ವಯಸ್ಸು ಅಂದಾಗ ಈಗಿನ ವಯಸ್ಸು ಎಕ್ಸ್ ಅಂದ್ರ 15 ವರ್ಷಗಳ ನಂತರ ಎಷ್ಟಿರುತ್ತೆ, ಎಕ್ಸ್ ಪ್ಲಸ್ 15 ಇರುತ್ತೆ, ಹೌದು. 15 ವರ್ಷಗಳ ನಂತರ ರಾಮನ ವಯಸ್ಸು ಎಷ್ಟು ಇರುತ್ತಂದ್ರ ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ, 15 ವರ್ಷಗಳ ನಂತರ ರಾಮನ ವಯಸ್ಸು ಎಷ್ಟು ಇರುತ್ತಂದ್ರ ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳಂದ್ರ ಈಗಿನ ವಯಸ್ಸು ಎಕ್ಸ್ ಅದ, ಹಿಂದಿನ 5 ವರ್ಷಗಳಂದ್ರ ಎಕ್ಸ್ ಮೈನಸ್ 5 ಆಗುತ್ತೆ.
ಹಿಂದಿನ 5 ವರ್ಷಗಳ 5ರಷ್ಟಿದ್ದಾರೆ ಅಂದ್ರೆ ಏನ್ ಮಾಡ್ಬೇಕು? 5ರಿಂದ ಗುಣಾಕಾರ ಮಾಡ್ಬೇಕು, ಕೂಡಿಸ್ಬೇಕು? ಗುಣಾಕಾರ ಮಾಡ್ಬೇಕು. ಯಾಕಂದ್ರೆ ರಷ್ಟು ಯಾವಾಗ ಬರ್ತೈತಿ? 2ರಷ್ಟು, 3ರಷ್ಟು, 5ರಷ್ಟು, 10ರಷ್ಟು, 4ರಷ್ಟು ಈ ತರ ಬಂದಾಗ ಅಷ್ಟು ಸಲ ಗುಣಿಸ್ಬೇಕಂದಂಗ. ಓಕೆ, 4ರಿಂದ ಗುಣಿಸ್ಬೇಕಂದಂಗ. ಓಕೆ, ಈಗ 5ರಷ್ಟು ಅಂದಾಗ ಏನ್ ಮಾಡ್ಬೇಕು ನಾವು? 5ರಿಂದ ಗುಣಿಸ್ಬೇಕು. ಅರ್ಥ ಆಯ್ತಿದೆ ಎಲ್ಲರಿಗೂ? 15 ವರ್ಷಗಳ ನಂತರ ಅಂದಾಗ ಎಕ್ಸ್ ಪ್ಲಸ್ 15 ಈಕ್ವಲ್ ಟು 15 ವರ್ಷಗಳ ನಂತರ ರಾಮನ ವಯಸ್ಸು ಎಷ್ಟು ಕೊಟ್ಟಾರ ಅಂದ್ರ ದಟ್ ಈಕ್ವಲ್ ಟು ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ ಅಂದ್ರ ಈಗಿನ ವಯಸ್ಸು ಎಕ್ಸ್ ಐತಿ, ಹಿಂದಿನ 5 ವರ್ಷ ಅಂದ್ರೆ ಎಕ್ಸ್ ಮೈನಸ್ 5 ಆಗುತ್ತಾ? ಸೊ 5ರಷ್ಟು ಐತಂದ್ರ ಇಂಟು 5 ಮಾಡ್ಬೇಕು. ಓಕೆ, ಸೊ ಈಗ ಎಕ್ಸ್ ಪ್ಲಸ್ 15 ಈಕ್ವಲ್ ಟು ಎಕ್ಸ್ ಇಂಟು 5 5x ಆಗುತ್ತಾ? ಮೈನಸ್ 5 ಇಂಟು 5 25 ಆಗುತ್ತಾ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಓಕೆ, ಈಗ ಎಕ್ಸ್ ಒಂದ್ ಸೈಡ್ ಮಾಡ್ತೀನಿ, 5x ಮೈನಸ್ ಎಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಈ ಸಂಖ್ಯೆಗಳು ಒಂದ್ ಸೈಡ್ ಮಾಡ್ತೀನಿ, 25 ಮೈನಸ್ 15 ಮಾಡ್ತೀನಿ. ಓಕೆ, ಸಾರಿ 25 ಪ್ಲಸ್ 15 ಆಗುತ್ತೆ ಇದು. ಇಲ್ಲಿ ನೋಡ್ರ, ಈ ಮೈನಸ್ 25 ಈ ಸೈಡ್ ಕಳ್ಸ್ರಿ ಪ್ಲಸ್ 25 ಆಗತ್ತಾ? ಪ್ಲಸ್ ಎಕ್ಸ್ ಈ ಸೈಡ್ ಕಳ್ಸ್ರಿ ಮೈನಸ್ ಎಕ್ಸ್ ಆಗುತ್ತೆ. ಅದನ್ನ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್, ಆರ್ ಎಚ್ ಎಸ್ ಇಕ್ವಲ್ ಟು ಈ ತರ ಬರೆಯೋ ಬದ್ಲಿಗೆ ನಾ ಫಸ್ಟ್ ಏನ್ ಮಾಡೀನಿ, ಡೈರೆಕ್ಟ್ ಬರ್ದೀನಿ. ಓಕೆ, ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡತ್ತೀರಿ? 15 ಪ್ಲಸ್ 25 ಈಕ್ವಲ್ ಟು 5x ಮೈನಸ್ ಎಕ್ಸ್ ಬರಿಬೇಕು ಈಗ ನಾ ಆಕ್ಚುಲಿ. ಸೊ ಇದನ್ನ ಈ ತರ ಬರ್ದ್ರು ಇದು ಎರಡು ಕರೆಕ್ಟ್ ಸೇಮ್ ಮೀನಿಂಗ್ ಕೊಡುತ್ತಾ? ಹೌದು. ಸೊ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್, ಆರ್ ಎಚ್ ಎಸ್ ಇಕ್ವಲ್ ಟು ಎಲ್ ಎಚ್ ಎಸ್. ಇಲ್ರಿ ಸರಿ ಹಂಗೆ ಬರ್ದ್ ಮಾಡಿದ್ರೆ ಹಂಗೆ ಮಾಡೋಣ. ಓಕೆ, ನೋ ಇಶ್ಯೂಸ್. ಓಕೆ, ಸೊ ಈಗ ಏನಾಗ್ಯದ? 15 ಪ್ಲಸ್ 25 ಕೂಡಿದ್ರೆ 40 ಆಗತ್ತ. 5x ಮೈನಸ್ ಎಕ್ಸ್ ಮಾಡಿದ್ರ 4x ಆಗುತ್ತೆ. 5x ಒಳಗಡೆ 1x ಕಳೆದ್ರೆ ಎಷ್ಟು ಬರುತ್ತೆ? 4x ಬರುತ್ತೆ. ಸೊ ಈಗ ಇಲ್ಲಿ 4x ಇಲ್ಲಿ ಗುಣಾಕಾರ ಅದಂದ್ರೆ 4 ಈ ಸೈಡ್ ಬಂದ್ರೆ ಏನಾಗತ್ತ? ಭಾಗಾಕಾರ ಆಗತ್ತ. ಹೌದು, 4. ಸೊ 4 ಒಂದ್ಲೆ 4, 4 ಹತ್ಲೆ 40 ಅಂದ್ರೆ x ಇಕ್ವಲ್ ಟು ಎಷ್ಟು ಬರುತ್ತ? 10 ಬರುತ್ತ. ಸೊ ರಾಮನ ಈಗಿನ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡಿವ ಅಂದ್ರ ಬಂದಂತ ಆನ್ಸರ್ ಎಕ್ಸ್ ಇಕ್ವಲ್ ಟು 10 ಐತಂದ್ರ ಸೊ ರಾಮನ ಈಗಿನ ವಯಸ್ಸು ಆಪ್ಷನ್ ಎ 10 ಬರುತ್ತ. ಹೌದು, ಅರ್ಥ ಆಯ್ತು? ಈಸಿ ಅದಲ್ಲ ವಯಸ್ಸಿನ ಮೇಲೆ ಪ್ರಾಬ್ಲಮ್ಸ್. ಸೊ ನಾವು ಏನ್ ಮಾಡ್ಬೇಕಂದ್ರೆ ಈ ತರ ಅದ್ ಮೊದ್ಲು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಬೇಕು. ಅವ್ರು ಏನಲ್ಲಿ ಕ್ವಶನ್ ಮಾಡಿರ್ತಾರಲ್ಲ ಆ ಕ್ವಶನ್ ಅನ್ನ ಏನ್ ಮಾಡ್ಬೇಕು ನಾವ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಓಕೆ, ಎಕ್ಸ್ ಅಂತ ಕನ್ಸಿಡರ್ ಮಾಡಿದ ನಂತರ ಅಲ್ಲಿ ಯಾವ ತರ ನಂತರ, ಮೊದಲು, ಹಿಂದೆ, 2ರಷ್ಟು, 3ರಷ್ಟು ಈ ತರ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕು? ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಮೊದಲು ಅಂದಾಗ ಮೈನಸ್ ಮಾಡ್ತೀರಿ, ನಂತರ ಅಂದಾಗ ಪ್ಲಸ್ ಮಾಡ್ತೀರಿ, ರೆಸ್ಟ್ ಅಂದಾಗ ಇಂಟು ಮಾಡ್ತೀರಿ, ಅರ್ಧದಷ್ಟು ಅಂದ್ರೆ ಬೈ 2 ಮಾಡ್ತೀರಿ, ಈ ತರ ಮಾಡ್ತಾ ಹೋಗ್ತೀರಿ. ಹೌದು, ಓಕೆ. ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 90 ವರ್ಷಗಳು. 5 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾದರೆ ತಂದೆಯ ಈಗಿನ ವಯಸ್ಸು ಅಂತ ಕೇಳ್ಯಾರ. ಹೌದು, ಈಗ ನೋಡ್ರಿ ಇಲ್ಲಿ ನಾವು ಕಂಡು ಹಿಡಿಯಬೇಕಾದದ್ದೇನು? ತಂದೆಯ ವಯಸ್ಸು. ಹೌದು, ಸೊ ಕಂಡು ಹಿಡಿಯಬೇಕಾದದ್ದು ತಂದೆಯ ವಯಸ್ಸಾದರೆ ಸೊ ನಾವು ಈಗ ಏನ್ ಮಾಡೋಣ? ತಂದೆಯ ವಯಸ್ಸು ಈಸ್ ಈಕ್ವಲ್ ಟು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಹೌದು, ತಂದೆ ಈಗಿನ ವಯಸ್ಸು ಈಕ್ವಲ್ ಟು ಎಕ್ಸ್ ಅಂತ ಮಾಡೋಣ. ಓಕೆ, ನೆಕ್ಸ್ಟ್ ಈಗ ಇಲ್ಲಿಗೆ ಬಂದ್ ಕೂಡಲೇ ಎಕ್ಸ್ ಏನನ್ನ ಕನ್ಸಿಡರ್ ಮಾಡಿದ್ದು ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಅರ್ಥ ಆಯ್ತ ನಂತರ ಈಗ ಸ್ಟಾರ್ಟಿಂಗ್ ಕ್ವಶನ್ ಇಂದ ಸ್ಟೆಪ್ ಬೈ ಸ್ಟೆಪ್ ಬರೋಣ. ಓಕೆ, ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 90 ವರ್ಷಗಳು. ತಂದೆಯ ವಯಸ್ಸು ಎಕ್ಸ್ ಆದ್ರ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ ಎಷ್ಟು? 90 ವರ್ಷಗಳಾಯ್ತು. ಸೊ ತಂದೆ ಪ್ಲಸ್ ಮಗನ ವಯಸ್ಸು ಎಷ್ಟದ? 90 ಅದ. ಸೊ ತಂದೆಯ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡಿವಿ, ಮಗನ ವಯಸ್ಸು ಏನ ಗೊತ್ತಿಲ್ಲ ನಮಗ. ಓಕೆ, ಈಕ್ವಲ್ ಟು 90. ಸೊ ಮಗನ ವಯಸ್ಸು ಇಸ್ ಈಕ್ವಲ್ ಟು 90 ಮೈನಸ್ ಎಕ್ಸ್ ಅಂತ ಬರಿಬೋದನ? ಮಗನ ವಯಸ್ಸು ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಈ ಸೈಡ್ ಇದ್ದಿದ್ದು ಆ ಸೈಡ್ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ.
ಮಗನ ವಯಸ್ಸು ಈಕ್ವಲ್ ಟು 90 ಮೈನಸ್ ಎಕ್ಸ್ ಬರಿಬಹುದು. ಓಕೆ, ಬರಿಬಹುದು. ನೆಕ್ಸ್ಟ್ ಈಗ ಏನ್ ಮಾಡಬಹುದು, ಈ ತರ ಬರಿಬಹುದು. ನೆಕ್ಸ್ಟ್ 5 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗಿರುತ್ತದೆ ಅಂತ. ಈಗ 5 ವರ್ಷಗಳ ನಂತರ ಅಂದಾರ. ಓಕೆ, 5 ವರ್ಷಗಳ ನಂತರ. 5 ವರ್ಷಗಳ ನಂತರ ಅಂದ್ರ ತಂದೆಯ ವಯಸ್ಸು ಏನಾಗಿರ್ತೈತಿ, ಮಗನ ವಯಸ್ಸಿನ 3ರಷ್ಟಾಗಿರ್ತದೆ ಅಂತೇಳಿ. ಈಗ 5 ವರ್ಷಗಳ ನಂತರ ಅಂದಾಗ ತಂದೆ ವಯಸ್ಸು ಎಕ್ಸ್ ಇದ್ದಿದ್ದು ಏನಾಗಿರುತ್ತ, x+5 ಆಗಿರತ್ತ. ಮಗನ ವಯಸ್ಸುನು ಏನಾಗಿರ್ತ, 90 ಮೈನಸ್ ಎಕ್ಸ್ ಇದ್ದಿದ್ದ ಮತ್ತ ಅದಕ್ಕೆ ಅವಂಗೂ 5 ಕೂಡ್ಸಿರ್ತಾರ. ಹೌದು, ಯಾಕಂದ್ರೆ ಇವ್ನ ಅಪ್ಪನ ವಯಸ್ಸು 5 ವರ್ಷ ಜಾಸ್ತಿ ಆಗಿತ್ತು ಅಂದ್ರೆ ಮಗನ ವಯಸ್ಸು 5 ವರ್ಷದ ನಂತರ ಜಾಸ್ತಿ ಆಗಿರುತ್ತ. ಹೌದು, x+5 ಈಸ್ ಈಕ್ವಲ್ ಟು 90+5 ಅಂದ್ರೆ ಎಷ್ಟಾಗತ್ತ, 95 ಆಗತ್ತ. ಯಾಕಂದ್ರೆ ಪ್ಲಸ್ ಅದ ಇಲ್ಲಿ. ಓಕೆ, 90+5 ಮಾಡಿದಾಗ 95 ಆಗತ್ತ, ಮೈನಸ್ ಎಕ್ಸ್ ಇಂಟು 3 ಆಗತ್ತ. ಓಕೆ, ಸೊ x+5 ಈಸ್ ಈಕ್ವಲ್ ಟು 95 ಮೂರ್ಲೆ ಎಷ್ಟಾಗತ್ತ, 185 ಆಗತ್ತ. ಹೌದು, 185 ಆಗುತ್ತ, 285 ಆಗುತ್ತ, 285 ಆಗುತ್ತ. 95 ಮೂರ್ಲೆ 285 ಆಗುತ್ತ. ಮೈನಸ್ ಎಕ್ಸ್ ಇಂಟು 3 ಎಕ್ಸ್ ಆಗುತ್ತ. ಓಕೆ, ಸೊ ಈಗ ಏನ್ ಮಾಡೋಣ, ಎಕ್ಸ್ ಒಂದ್ ಸೈಡ್ ಮಾಡೋಣ, ನೆಕ್ಸ್ಟ್ ಸಂಖ್ಯೆಗಳು ಒಂದ್ ಸೈಡ್ ಮಾಡೋಣ. ಓಕೆ, ಸೊ ಎಕ್ಸ್ -3x ಈ ಸೈಡ್ ಬಂದ್ರೆ +3x ಆಗುತ್ತಾ, 285 +5 ಈ ಸೈಡ್ ಬಂದ್ರೆ -5 ಆಗುತ್ತಾ. ಓಕೆ, ಸೊ x+3x ಕೂಡಿದಾಗ 4x ಆಗುತ್ತಾ, 285ರಾಗ 5 ಕಳೆದ್ರೆ 280 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಇಂಟು 4 ಆ ಸೈಡ್ ಹೋದ್ರೆ ಭಾಗಾಕಾರ 4 ಬಾಗ್ಲೆ 4 ಆಗುತ್ತ, 4 ಒಂದ್ಲೆ 4, 4 ಎಪ್ಪತ್ಲೆ 280. ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತ, ಎಕ್ಸ್ ಈಕ್ವಲ್ ಟು 70 ಬರುತ್ತ. ಓಕೆ, ಸೊ ಅವ್ರು ಕೇಳಿದ್ದೇನು, ತಂದೆ ಈಗಿನ ವಯಸ್ಸು. ತಂದೆ ಈಗಿನ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡಿವಿ ಅಂದ್ರ ಬಂದಂತ ಆನ್ಸರ್ 70 ಏನಾಗುತ್ತ, ತಂದೆ ಈಗಿನ ವಯಸ್ಸಾಗುತ್ತ. ಸೊ ಆಪ್ಷನ್ ಬಿ 70 ಸರಿಯಾದ ಉತ್ತರ ಆಗುತ್ತ. ಅರ್ಥ ಆಯ್ತು? ಯಾರಿಗೇನ್ ಡೌಟ್ ಐತ್ರಿ? ಈಗ ಇನ್ನೊಂದೇ, ಎಲ್ಲರೂ ಏನ್ ಮಿಸ್ಟೇಕ್ ಮಾಡ್ತೀರಿ ಗೊತ್ತು, ತಂದೆಯ ಮಗನ 5 ವರ್ಷಗಳ ನಂತರ ಅಂದ್ರೆ ಮಗಗೂ 5 ವರ್ಷ ಹೆಚ್ಚು ಮಾಡ್ಬೇಕು, ತಂದೆಗೂ 5 ವರ್ಷ ಹೆಚ್ಚು ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತೀರಿ, ಒಬ್ರಿಗೆ ಜಾಸ್ತಿ ಮಾಡ್ತೀರಿ, ಒಬ್ರಿಗೆ ಮಾಡಂಗಿಲ್ಲ, ಅಲ್ಲೇ ಮಿಸ್ಟೇಕ್ ಆಗ್ತಾವ. 5 ವರ್ಷಗಳ ಹಿಂದೆ ಅಂದ್ರೆ ಅವಂದು 5 ಮೈನಸ್ ಮಾಡ್ಬೇಕು, ಇವಂದು 5 ಮೈನಸ್ ಮಾಡ್ಬೇಕು. ಇಬ್ರದ್ದು ಕೊಟ್ಟಿರ, ಇಬ್ರದ್ದು 3 ಜನದ ಕೊಟ್ಟಿರ್ತಾರ, 3 ಜನದ್ದು. ಸೊ ಅವರ ಮುಂದೆ ಕೊಟ್ಟಿರ ಅಂದ್ರೆ ಪ್ಲಸ್ ಮಾಡ್ಬೇಕು, ಹಿಂದೆ ಕೊಟ್ಟಿರ ಅಂದ್ರೆ ಮೈನಸ್ ಮಾಡ್ಬೇಕು. ಇದೊಂದು ತಲೆಯಾಗಿರ್ಬೇಕು. ಹೌದು, ಯಾಕಂದ್ರೆ ಈಗ ನೋಡ್ರಿ 5 ವರ್ಷಗಳ ನಂತರ ಅಂದ್ರ ತಂದೆ 5 ವರ್ಷ ದೊಡ್ಡವಾಗಿ ಮಗ ಇದ್ದಷ್ಟೇ ಇರ್ತಾನ, ನಮಗೂ 5 ವರ್ಷ ಜಾಸ್ತಿ ಆಗಿರ್ತಾವಲ್ಲ. ಸೊ ನಾ ಅದಕ್ಕೆ ಏನ್ ಮಾಡ್ನಿ, ಅಲ್ಲಿ ಸಾಲ್ವ್ ಮಾಡುವಾಗ ಯಾವತ್ತು ಏನ್ ಮಾಡ್ಬೇಕಂದ್ರ ಇಲ್ಲಿ ಸರಿಯಾಗಿ ನೋಡ್ಬೇಕು. ಇಲ್ಲಿ ತಂದೆಗೆ 5 ವರ್ಷ ಜಾಸ್ತಿ ಮಾಡತ್ತೀವಿ ಅಂದ್ರೆ x+5 ಅಂತ ಹೇಳಿ. ಸೊ ನಾವು ಈಗ ಏನ್ ಮಾಡ್ಬೇಕಾಗತ್ತ, ಮಗಂದ 90 ಮೈನಸ್ ಎಕ್ಸ್ ಅದ ಒಂದು ವಯಸ್ಸು, ಬಟ್ ಅವಂಗೂ 5 ಜಾಸ್ತಿ ಮಾಡ್ಬೇಕು ಇಲ್ಲಿ. ಹೌದು, ಸೊ 5 ವರ್ಷಗಳ ನಂತರ ಈ ತಂದೆ ವಯಸ್ಸು ಏನಾಗಿತ್ತ, ಈ ಮಗನ ವಯಸ್ಸಿನ 3ರಷ್ಟು ಆಗೈತೆ ಅಂದ್ರೆ ಇಂಟು 3 ಮಾಡ್ಬೇಕು ಆ ಮಗನ ವಯಸ್ಸಿಗೆ. ಇಲ್ಲ ನಿಮಗ್ ಕನ್ಫ್ಯೂಸ್ ಆಗುತ್ತಂದ್ರೆ ಈ ತರಾನು ಬರಿಬಹುದು. 5 ವರ್ಷಗಳ ನಂತರ ತಂದೆ ವಯಸ್ಸು ಎಕ್ಸ್ ಅಂತ x+5 ಆಗ್ಯದ, ಮಗನ ವಯಸ್ಸು ಏನಾಗುತ್ತ 90 ಮೈನಸ್ x+5 ಆಗುತ್ತೆ. ಯಾಕಂದ್ರೆ ಇಲ್ಲೂ 5 ಕೂಡ್ಸ್ಬೇಕ. ಸೊ 5 ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಅಂದಾಗ ಅವಾಗ ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ತೀರಿ. 5 ವರ್ಷದ ನಂತರ ಅವನ ವಯಸ್ಸು ಇಷ್ಟ ಆಗಿರ್ತೈತಿ, ಬಟ್ ತಂದೆ ವಯಸ್ಸಿಗೆ ಕಂಪೇರ್ ಮಾಡ್ಬೇಕಾದ್ರೆ ಇವ್ನು 3ರಷ್ಟು ಇರ್ತೈತಿ ಅಂದ್ರೆ ಅವಾಗ ಮಲ್ಟಿಪ್ಲೈ 3 ಮಾಡ್ಬೇಕು. ಓಕೆ, ಸೊ ಅವಾಗ ಏನ್ ಬರುತ್ತೆ, ನಮಗೆ ಇಕ್ವೇಶನ್ ಬರುತ್ತೆ. ಇಕ್ವೇಶನ್ ಸಾಲ್ವ್ ಮಾಡಿ ಎಕ್ಸ್ ಬೆಲೆ ಕಂಡುಹಿಡಿದ್ರೆ ಅಂದ್ರೆ ನಿಮ್ಗೆ ಬೇಕಾಗಿರೋ ಆನ್ಸರ್ ಬರುತ್ತೆ. ಓಕೆ, ಏನ್ ಡೌಟ್ ಐತ್ರಿ? ಈ ಪ್ರಶ್ನೆ ಯಾವ ತರ ಕೊಟ್ಟಾರಂದ್ರ, ಹರಿಯ ವಯಸ್ಸು 20 ವರ್ಷ ಮತ್ತು ಗೌರವನ ವಯಸ್ಸು 30 ವರ್ಷಗಳಾದರೆ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಅನುಪಾತ 3:5 ಆಗುತ್ತದೆ? ಈ ತರ ಕ್ವಶನ್ ಕೇಳ್ಯಾರ. ಹೌದು, ಸೊ ನಾವು ಆಲ್ರೆಡಿ ತಿಳ್ಕೊಂಡಂಗ ಏನ್ ಮಾಡ್ಬೇಕು, ಅವ್ರು ಏನ್ ಕ್ವಶನ್ ಮಾಡಿರ್ತಾರಲ್ಲ ಅದನ್ನೇ ನಾವ್ ಏನ್ ಮಾಡ್ಬೇಕು, ಎಷ್ಟು ವರ್ಷಗಳ ಹಿಂದೆ ಕೇಳಾರಲ್ಲ ಅದನ್ನೇ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರ ಎಷ್ಟು ವರ್ಷಗಳ ಹಿಂದೆ ಅನ್ನೋದನ್ನೇ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೌದು, ಸೊ ಈಗ ಎಷ್ಟು ವರ್ಷಗಳ ಹಿಂದೆ ಅಂದಾರ, ಸೊ ಎಷ್ಟು ವರ್ಷಗಳ ಹಿಂದೆ ಅನ್ನೋದು ಏನೈತ್ಲೆ ಇದು, ಎಷ್ಟು ವರ್ಷಗಳ ಹಿಂದೆ ಇದ್ದಿದ್ದನ್ನ ಏನ್ ಮಾಡೋಣ ನಾವೀಗ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಎಷ್ಟು ವರ್ಷಗಳ ಹಿಂದೆ ಅಂತ ಕೊಟ್ಟಾರ. ಓಕೆ,
ಎಷ್ಟು ವರ್ಷಗಳ ಹಿಂದೆ ಅನ್ನೋದನ್ನ ಅದನ್ನ ವರ್ಷ ಏನದಲ್ಲ ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈಗ ಏನ್ ಕೊಟ್ಟಾರು, ಹರಿಯ ವಯಸ್ಸು 20 ವರ್ಷ. ಹರಿಯ ವಯಸ್ಸು ಎಷ್ಟದ? 20 ವರ್ಷ ಅದ, ಎಚ್ ಅಂತ ಕನ್ಸಿಡರ್ ಮಾಡೋಣ. ಅದೇ ರೀತಿ ಗೌರವನ ವಯಸ್ಸು 30 ವರ್ಷ. ಅಂದ್ರೆ ಗೌರವ್ ಅಂತ ಹೇಳಿದಾನು ಅವನ ವಯಸ್ಸು ಎಷ್ಟದ? 30 ವರ್ಷ ಅಂದಾರ. ಸೊ ಎಷ್ಟು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಅನುಪಾತ ಅಂದ್ರೆ ಹರಿ ಮತ್ತು ಗೌರವನ ವಯಸ್ಸುಗಳ ಅನುಪಾತ ಎಷ್ಟು ಕೊಟ್ಟಾರು? 3:5 ಕೊಟ್ಟಾರು. ಓಕೆ, ಇದೇ ತರ ಕೊಟ್ಟಾರ, ಹೌದು. ಸೊ ಈಗ ಎಷ್ಟು ವರ್ಷಗಳ ಹಿಂದೆ ಅಂದಾಗ ಇವನ್ ವಯಸ್ಸೊಳಗೂ -x ಮಾಡ್ಬೇಕು, ಇವನ್ ವಯಸ್ಸೊಳಗಡೆನು -x ಮಾಡ್ಬೇಕು, ಹೌದು. ಈಗ 3 ವರ್ಷಗಳ ಹಿಂದೆ ಅನ್ಕೋರಿ, ಅಂದ್ರ ಹರಿನು 3 ವರ್ಷ ಸಣ್ಣವ ಇರ್ತಾನ, ಗೌರವನು 3 ವರ್ಷ ಸಣ್ಣವ ಇರ್ತಾನ. 10 ವರ್ಷಗಳ ಹಿಂದೆ ಅಂತ ಅನ್ಕೊಳ್ಳಿ. ಸೊ ಅವಾಗ್ಲೂ ಏನಾಗತ್ತ, ಆ ಸಮಯದಲ್ಲೂ ಹರಿಯು 10 ವರ್ಷ ಸಣ್ಣವ ಇರ್ತಾನ, ಗೌರವನು 10 ವರ್ಷ ಸಣ್ಣವ ಇರ್ತಾನ, ಹೌದು. ಸೊ ಆ ತರ ಕನ್ಸಿಡರ್ ಮಾಡಿದಾಗ ಈಗ ಎಷ್ಟು ವರ್ಷಗಳ ಹಿಂದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದ್ರ, ಸೊ ಈಗ ಹರಿಯು ಎಷ್ಟು ವರ್ಷ ಸಣ್ಣ ಇರ್ತಾನೋ, ಹರಿಯು 20 - x ಅಂದ್ರೆ x ವರ್ಷಗಳು ಸಣ್ಣ ಇರ್ತಾನ ಬಾಗ್ಲಿ. ನೆಕ್ಸ್ಟ್ ಗೌರವನು ಎಷ್ಟು ವಯಸ್ಸು ಸಣ್ಣ ಇರ್ತಾನೋ ಅವು x ವರ್ಷಗಳು ಸಣ್ಣ ಇರ್ತಾನ, ಹೌದು. ಯಾಕಂದ್ರೆ ಎಷ್ಟು ವರ್ಷಗಳ ಹಿಂದೆ ಪಾಯಿಂಟ್ ಔಟ್ ಮಾಡ್ಬೇಕಂದ್ರ ಅವ್ರ ಏಜ್ ಏನಿರುತ್ತೆ x ವರ್ಷಗಳಷ್ಟೇ ಕಡಿಮೆ ಆಗಿರುತ್ತೆ. ಕಡಿಮೆ ಆದಾಗ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಬೇಕು. ಅದು x ವರ್ಷಗಳು ಜಾಸ್ತಿ ಆಗಿತ್ತಂದ್ರೆ ಮುಂದೆ ಕೇಳಿರಂದ್ರ ಪ್ಲಸ್ ಮಾಡ್ತಿದ್ರಿ, ಹೌದು. ಸೊ ಈಗ x ವರ್ಷಗಳು ಮೈನಸ್ ಮಾಡ್ಬೇಕು ನಾವು ಇಲ್ಲಿ, ಹೌದು. 20 - x 30 - x = ಅನುಪಾತ ಏನ್ ಕೊಟ್ಟಾರು? 3:5 ಕೊಟ್ಟಾರ. ಅಂದ್ರ ಯಾವ ತರ ಬರಿಬೇಕಿದ್ನ 3/5 ಬರಿಬಹುದು, ಅನುಪಾತ ಇದ್ದಿದ್ದ. ಯಾಕಂದ್ರೆ h/g ಅಂದ್ರ ಇದು ಹರಿಯ ವಯಸ್ಸು x ವರ್ಷಗಳ ಹಿಂದೆ, ಇದು ಗೌರವನ ವಯಸ್ಸು x ವರ್ಷಗಳ ಹಿಂದೆ ಅಂದಾಗ 20 - x / 30 - x ಬರ್ದಿರಿ ಅಂದ್ರ ಅದ್ರ ಅನುಪಾತ ಅವ್ರು ಆಲ್ರೆಡಿ ಕೊಟ್ಟಾರ. ಸೊ 3:5 ಇದ್ದಿದ್ದು ನಾವ್ ಏನ್ ಬರಿಬೇಕು? 3/5 ಅಂತ ಬರಿಬೇಕು. ಓಕೆ, ಸೊ ಇದ್ರಾಗ ಯಾರಿಗೇನ್ ಡೌಟ್ ಐತಿ ಸರ್ ಇದನ್ನ ಹೆಂಗ್ ಬರದ್ರಿ ಅಂತೇಳಿ ಯಾರಿಗೇನ್ ಡೌಟ್ ಇದ್ರೆ ಕೇಳ್ರಿ. ಈಗ ಹಿಂಗ ಯಾಕೆ ಬರ್ಬೇಕ್ರಿ ಸರಿ? ಏನ್ ಡೌಟ್ ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರ ಈಗ ಈ ತರ ನಮ್ಗ ಒಂದು ಅನುಪಾತ ಸಿಕ್ತ. ಯಾಕಂದ್ರೆ ಇಷ್ಟು ವರ್ಷಗಳ ಹಿಂದೆ ಅಂದಾಗ ಈ ತರ ಒಂದು ಅನುಪಾತ ಸಿಕ್ಕದ. ನಾವ್ ಈಗೇನ್ ಮಾಡೋಣ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಈ ಸೈಡ್ ಡಿವೈಡ್ ಇದ್ದಿದ್ದು ಇಲ್ಲಿ ಬಂದ್ರೆ ಮಲ್ಟಿಪ್ಲೈ ಆಗುತ್ತಾ, ಈ ಸೈಡ್ ಬಾಗ್ಲ ಇದ್ದಿದ್ದು ಈ ಸೈಡ್ ಬಂದ್ರೆ ಇಲ್ಲಿ ಗುಣಾಕಾರ ಆಗುತ್ತೆ, ಹೌದು. ಸೊ ಈಗ ಏನಾಗುತ್ತೆ, 20 - x × 5 ಆಗುತ್ತಾ ಇದು, ಹೌದು. ನೆಕ್ಸ್ಟ್ 3 × 30 - x ಇದು ಆಗುತ್ತೆ. ಇಲ್ಲಿ ಬಾಗ್ಲ ಇದ್ದಿದ್ದು ಈ ಸೈಡ್ ಬಂದ್ರೆ ಗುಣಾಕಾರ ಆಗಿದೆ, ಇಲ್ಲಿ ಬಾಗ್ಲ ಇದ್ದಿದ್ದು ಈ ಸೈಡ್ ಬಂದ್ರೆ ಗುಣಾಕಾರ ಆಗಿದೆ. ಸೊ ಇದರಲ್ಲೇ ಇದನ್ನ ಗುಣಾಕಾರ ಮಾಡಿದಾಗ 5 × 20 100 ಆಗುತ್ತಾ, ಮೈನಸ್ x × 5 5x ಆಗುತ್ತಾ. ಓಕೆ, ಅದೇ ರೀತಿ 3 × 30 ಇದ್ದಿದ್ದು 90 ಆಗುತ್ತಾ. ನೆಕ್ಸ್ಟ್ 3 × -x -3x ಆಗುತ್ತಾ. ಓಕೆ, ಸೊ ಈಗ ಏನ್ ಮಾಡ್ತೀವಿ ನಾವು, ಸಂಖ್ಯೆಗಳು ಒಂದ್ ಸೈಡ್ ಮಾಡೋಣ. 100 + 90 ಈ ಸೈಡ್ ಬಂದ್ರೆ ಏನಾಗುತ್ತಾ, -90 ಆಗುತ್ತಾ. ಅದೇ ರೀತಿ -5x ಈ ಸೈಡ್ ಬಂದ್ರೆ +5x ಆಗುತ್ತಾ, 3x ಇದ್ದಷ್ಟೇ ಇರುತ್ತಾ, ಹೌದು. ಈಗ ನೋಡಿ 100 ಒಳಗಡೆ 90 ಕಳೆದ್ರೆ 10 ಬರುತ್ತಾ, 5x ಒಳಗಡೆ 3x ಕಳೆದ್ರೆ ಎಷ್ಟು ಬರುತ್ತೆ? 2x ಬರುತ್ತಾ. ಸೊ ಈಗ 2x = 10 ಇತ್ತಂದ್ರ 2x = 10 ಆಯ್ತಂದ್ರ ಇಲ್ಲಿ x ಮತ್ತು 2ರ ಮಧ್ಯೆ ಏನಿರುತ್ತ? ಗುಣಾಕಾರ ಇರುತ್ತ. ಸೊ ಗುಣಾಕಾರ 2 ಇದ್ದಿದ್ದು ಈ ಸೈಡ್ ಬಂದ್ರೆ ಏನಾಗುತ್ತೆ? ಇಲ್ಲಿ 10/2 ಭಾಗಾಕಾರ ಆಗುತ್ತ, ಹೌದು. ಸೊ 2 1 2, 2 5 10. ಸೊ x = ಎಷ್ಟು ಬರುತ್ತ? 5 ವರ್ಷ ಬರುತ್ತ. ಸೊ ನಮಗೆ ಪ್ರಶ್ನೆ ಒಳಗಡೆ ಏನ್ ಕೇಳಾರು, x ಅನ್ನೋದು ಏನಿದು? ಎಷ್ಟು ವರ್ಷಗಳ ಹಿಂದೆ ಅಂದಾಗ x ಬೆಲೆ 5 ಬಂದ್ರೆ 5 ವರ್ಷಗಳ ಹಿಂದೆ ಅಂತ ಕನ್ಸಿಡರ್ ಆಗುತ್ತೆ, ಹೌದು. ಸೊ ಕ್ವಶನ್ ಒಳಗಡೆ ಏನ್ ಕೇಳ್ಯಾರ, ಎಷ್ಟು ವರ್ಷಗಳ ಹಿಂದೆ ವಯಸ್ಸುಗಳ ಅನುಪಾತ 3:5 ಆಗುತ್ತದೆ ಅಂತ ಕೇಳಾರು. ಸೊ ಎಕ್ಸ್ ಬೆಲೆ ಎಷ್ಟು ಬಂದದ? 5 ಬಂದದ. ಸೊ 5 ವರ್ಷಗಳ ಹಿಂದೆ ವಯಸ್ಸುಗಳ ಅನುಪಾತ ಏನಾಗುತ್ತಾ? 3:5 ಆಗುತ್ತಾ. ಸೊ ಆಪ್ಷನ್ ಸಿ 5 ವರ್ಷ. ಅರ್ಥ ಆಯ್ತು? ಪ್ರಶ್ನೆಯನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರ, ಸೊ ನಾವು ಕೊಟ್ಟಂತ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ, ತವಣ್ ಅಂತ ಹೇಳಿ ಒಬ್ಬದಾನ. ತವಣ್ಣ ವಯಸ್ಸು 15 ವರ್ಷಗಳ ನಂತರ ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು ಆದರೆ ತವಣ್ಣ ಈಗಿನ ವಯಸ್ಸು ಎಷ್ಟಂತ ಕೇಳ್ಯಾರ, ಹೌದು. ಸೊ ಈಗ ತವಣ್ಣ ಈಗಿನ ವಯಸ್ಸು ಎಷ್ಟಂತೇಳಿ ಏನ್ ಲಾಸ್ಟ್ ಕ್ವಶನ್ ಮಾರ್ಕ್ ಕೇಳ್ತಾರಲ್ಲ, ನಾವು ಅದನ್ನ ಏನ್ ಮಾಡ್ಬೇಕು? ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು, ಹೌದು. ತವಣ್ಣ ಈಗಿನ ವಯಸ್ಸು ಅವ್ರ ಏನ್ ಕ್ವಶನ್ ಮಾಡಿರ್ತಾರಲ್ಲ, ಆ ಕ್ವಶನ್ ಮಾಡಿದ್ದೆ ನಾವ್ ಏನ್ ಮಾಡ್ಬೇಕಾಗತ್ತ? ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವ್ ಈಗ ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು, ಹೌದು. ಸೊ ತವಣ್ಣ ಈಗಿನ ವಯಸ್ಸು ಏನಂತ ಕನ್ಸಿಡರ್ ಮಾಡೋಣ? ತವಣ್ಣ ಈಗಿನ ವಯಸ್ಸು
ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ನಾವು ಏನಕ್ಕೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರ ನಾವು ಫೈನಲ್ ಆಗಿ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡಿದ್ವಿ ಅನ್ಕೊಳ್ಳಿ. ಸೊ ಡೈರೆಕ್ಟ್ ನಮ್ಗೆ ಎಕ್ಸ್ ಬೆಲೆ ಸಿಕ್ಕರೆ ಡೈರೆಕ್ಟ್ ಆನ್ಸರ್ ಸಿಗುತ್ತಾ, ಹೌದು. ಸೊ ಆದ್ದರಿಂದ ಡೈರೆಕ್ಟ್ ಅವ್ರು ಏನ್ ಕ್ವಶನ್ ಮಾಡಿರ್ತಾರಲ್ಲ ಅದನ್ನೇ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ರಿ. ತವನ್ನ ಈಗಿನ ವಯಸ್ಸು ಅಂತ ಕೇಳಿದಾಗ ನಾವ್ ಏನ್ ಮಾಡ್ತೀವಿ, ಅವನ ವಯಸ್ಸು ಯಾವ್ದು ಕ್ವಶನ್ ಮಾಡಿರ್ತಾರಲ್ಲ ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಒಳಗೆ ಯಾವ ತರ ಕೊಟ್ಟಿರ್ತಾರಲ್ಲ, ನಾವ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅದ್ ಇಕ್ವೇಶನ್ ಬರೀತಾ ಹೋಗ್ಬೇಕು. ಓಕೆ. ಸೊ ತವನ್ನ ಈಗಿನ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಓಕೆ. ಸೊ ತವನ್ನ ವಯಸ್ಸು 15 ವರ್ಷಗಳ ನಂತರ ಅಂದಾಗ ಅವ ಏನಾಗಿರ್ತಾನೋ 15 ವರ್ಷ ದೊಡ್ಡವಾಗಿರ್ತಾನ, ಹೌದು. ಸೊ ಈಗಿನ ವಯಸ್ಸು ಎಕ್ಸ್ ಅಂದ್ರ 15 ವರ್ಷಗಳ ನಂತರ ಎಕ್ಸ್ ಪ್ಲಸ್ 15 ಆಗುತ್ತೆ. ಯಾಕಂದ್ರೆ ಅವ 15 ವರ್ಷ ದೊಡ್ಡವಾಗಿರ್ತಾನ ಅಂದ್ರೆ 15 ಅವನ ವಯಸ್ಸಿಗೆ ಕೂಡಿಸ್ಬೇಕು. ಈಗಿನ ವಯಸ್ಸು ಎಕ್ಸ್ ಐತಂದ್ರ 15 ವರ್ಷಗಳ ನಂತರ ಎಷ್ಟಾಗತ್ತಂದ್ರ 15 ಅವನ ವಯಸ್ಸಿಗೆ ಕೂಡಿಸ್ಬೇಕು. ಅದು ಯಾವ್ದಕ್ ಸಮ ಐತಂದ್ರ ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 5 ವರ್ಷಗಳ ಹಿಂದಿನ ವಯಸ್ಸಿನ ಅಂದ್ರ ಅವಾಗ 5 ವರ್ಷ ಸಣ್ಣವಿರ್ತಾನ ಅವ. ಅಂದ್ರೆ ಈಗ ಎಕ್ಸ್ ಐತಂದ್ರ 5 ವರ್ಷ ಹಿಂದಂದ್ರ ಎಕ್ಸ್ ಮೈನಸ್ 5 ಆಗುತ್ತ. ಹಿಂದಿನ ವಯಸ್ಸಿನ 3ರಷ್ಟು ಆದರೆ ಅಂದಾಗ 3ರಷ್ಟು ಅಂದಾಗ ಏನ್ ಮಾಡ್ಬೇಕು, ನಾವು 3ರಿಂದ ಗುಣಿಸ್ಬೇಕು. ಓಕೆ. ಸೊ 3ರಿಂದ ಗುಣಿಸ್ಬೇಕು. ಆದರೆ ತವನ್ನ ಈಗಿನ ವಯಸ್ಸು ಕಂಡು ಹಿಡಿಯಿರಿ ಅಂದಾರ. ಓಕೆ. ಸೊ ಈ ತರ ಮೊದಲು ಇಕ್ವೇಶನ್ ಬರಿಬೇಕು. ಅವನ ವಯಸ್ಸು 15 ವರ್ಷಗಳ ನಂತರ ಅಂದ್ರೆ ಎಕ್ಸ್ ಪ್ಲಸ್ 15 ಬರದ್ರಿ. 5 ವರ್ಷಗಳ ಹಿಂದಿನ ಅಂದಾಗ ಎಕ್ಸ್ ಮೈನಸ್ 5 ಬರ್ದ್ರಿ. ಯಾಕಂದ್ರೆ ಹಿಂದಿನ 5 ವರ್ಷ ಅಂದ್ರ 5 ವರ್ಷ ಚಿಕ್ಕವನಾಗಿರ್ತಾನು ಅಂದ್ರ ಅವಾಗ 5 ವರ್ಷ ಅವ್ನ ವಯಸ್ಸು ಕಡಿಮೆ ಇರ್ತದ. ಸೊ ಎಕ್ಸ್ ಇದ್ರೆ ಎಕ್ಸ್ ಮೈನಸ್ 5 ಬರೀತೀರಿ. ಸೊ ಈಗ ಎಕ್ಸ್ ಪ್ಲಸ್ 15 ಈಸ್ ಈಕ್ವಲ್ ಟು, ಈಗ 3ರಿಂದ ಗುಣಾಕಾರ ಮಾಡ್ಬೇಕು. 3 ಇಂಟು ಎಕ್ಸ್ 3x ಆಗುತ್ತಾ, ಮೈನಸ್ 3 ಇಂಟು 5 15 ಆಗುತ್ತಾ. ಓಕೆ. ಸೊ ಎಕ್ಸ್ ಒಂದ್ ಕಡೆ ಮಾಡೋಣ, ನೆಕ್ಸ್ಟ್ ಏನ್ ಮಾಡೋಣ, ಆ ಎಕ್ಸ್ ಸಂಖ್ಯೆಗಳು ಒಂದ್ ಕಡೆ ಮಾಡೋಣ. ಈಗ ಏನಾಗತ್ತ, 15 ಈ ಮೈನಸ್ 15 ಈ ಸೈಡ್ ಬಂದ್ರೆ ಪ್ಲಸ್ 15 ಆಗುತ್ತಾ, ಹೌದು. ನೆಕ್ಸ್ಟ್ 3x ಈ ಪ್ಲಸ್ ಎಕ್ಸ್ ಈ ಸೈಡ್ ಬಂದ್ರೆ ಏನಾಗುತ್ತಾ, ಮೈನಸ್ ಎಕ್ಸ್ ಆಗುತ್ತಾ. ಓಕೆ. ಈಗ 15 ಸೇರಿಸಿದ್ರೆ ಎಷ್ಟಾಗುತ್ತಾ, 30 ಆಗುತ್ತಾ. ಓಕೆ. ನೆಕ್ಸ್ಟ್ 3x ಒಳಗ 1x ಕಳೆದ್ರೆ ಏನಾಗುತ್ತಾ, 2x ಆಗುತ್ತಾ. ಸೊ 2x ಈಕ್ವಲ್ ಟು 30 ಬಂದದ. ಈಗ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು, ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ. 2 ಇಂಟು ಎಕ್ಸ್ ಇಲ್ಲಿ ಇರುತ್ತೆ ಅಂದ್ರೆ 2 ಇಂಟು ಇದ್ದಿದ್ದು ಈ ಸೈಡ್ ಬಂದ್ರೆ ಏನಾಗುತ್ತಾ, ಭಾಗಾಕಾರ ಆಗುತ್ತಾ. ಸೊ 30 ಬಾಗ್ಲೆ 2 ಮಾಡಿದಾಗ 2 ಒಂದ್ಲೆ 2 2 15ಲೆ 30, ಹೌದು. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು, 15 ಬಂತು. ಸೊ 15 ವರ್ಷ ಬಂದ್ರ ಈಗ ಏನಾಗುತ್ತೆ, ಅವ್ರ ಪ್ರಶ್ನೆ ಒಳಗ ತವನ್ನ ಈಗಿನ ವಯಸ್ಸು ಫೈಂಡ್ ಔಟ್ ಮಾಡಿ ಅಂದಿದ್ರು. ತವನ್ನ ಈಗಿನ ವಯಸ್ಸು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಎಕ್ಸ್ ಬೆಲೆ 15 ಬಂದದ ಅಂದ್ರ ತವನ್ನ ಈಗಿನ ವಯಸ್ಸು ಎಷ್ಟಾಗುತ್ತಾ, ಆಪ್ಷನ್ ಎ 15 ವರ್ಷ ಸರಿಯಾದ ಉತ್ತರ. 15 ವರ್ಷ ಆಗುತ್ತಾ. ಓಕೆ. ರಾಮ್ ಮತ್ತು ಹರಿಯ ಈಗಿನ ವಯಸ್ಸುಗಳ ಅನುಪಾತ 5:6. 6 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 7:8. ಆದರೆ ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಕೇಳ್ಯಾರ. ಸೊ ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ ನಮಗ್ ಸಿಗ್ಬೇಕಂದ್ರ ಫಸ್ಟ್ ನಮಗ್ ಏನ್ ಗೊತ್ತಿರ್ಬೇಕು, ಅವ್ರು ಎಷ್ಟು ಏಜ್ ಅದಾವ, ಎಷ್ಟು ವಯಸ್ಸದಾವ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕು ನಮ್ಗೆ, ಹೌದು. ಮೊದಲು ನಮಗ ಅವ್ರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಫೈಂಡ್ ಔಟ್ ಮಾಡ್ಬೇಕಂದ್ರ ಮೊದಲು ಅವ್ರದ್ದು ಏಜ್ ಎಷ್ಟಿಷ್ಟ ಅದಾವ ಫೈಂಡ್ ಔಟ್ ಮಾಡ್ಬೇಕು, ಹೌದು. ಕರೆಕ್ಟ್ ಅದ. ಸೊ ಈಗ ರಾಮ್ ಮತ್ತು ಹರಿಯ ಈಗಿನ ವಯಸ್ಸುಗಳ ಅನುಪಾತ ಎಷ್ಟು ಕೊಟ್ಟಾರು. ಈಗ ರಾಮ್ 6 ಅಂತ ಕನ್ಸಿಡರ್ ಮಾಡ್ರಿ, ಹರಿ ಎಚ್ ಅಂತ ಕನ್ಸಿಡರ್ ಮಾಡ್ರಿ. ಓಕೆ. ರಾಮ್ ಮತ್ತು ಹರಿಯ ವಯಸ್ಸುಗಳ ಅನುಪಾತ 5:6 ಅಂತ ಕೊಟ್ಟಾರ. ಓಕೆ. ಸೊ ಅವರ ವಯಸ್ಸುಗಳ ಅನುಪಾತ 5:6 ಅಂತ ಕೊಟ್ಟಾರಂದ್ರ ಸೊ ನಾ ಈಗ ಏನ್ ಮಾಡ್ತೀನಿ, ರಾಮನ್ ವಯಸ್ಸು 5x ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಹರಿಯ ವಯಸ್ಸು 6x ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ಸೊ ಈಗ 6 ವರ್ಷಗಳ ನಂತರ 5x 6x ಏನಕ್ಕೆ ಕನ್ಸಿಡರ್ ಮಾಡಿನಿ ಅಂದ್ರ ರಾಮಂದ ಅನುಪಾತ 5 ಅದ, ಹರಿದು ಅನುಪಾತ 6 ಅದ. ಸೊ ಇಂದು 5x ಅಂತ ಕನ್ಸಿಡರ್ ಮಾಡ್ತೀನಿ, ಹರಿದು 6x ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ 6 ವರ್ಷಗಳ ನಂತರ ಅಂದಾರ ಅವರು. ಸೊ 6 ವರ್ಷಗಳ ನಂತರ, ಸೊ 6 ವರ್ಷಗಳ ನಂತರ ಅಂದಾಗ ರಾಮ್ 6 ವರ್ಷ ದೊಡ್ಡವಾಗಿ ಹರಿ ಅಷ್ಟೇ ಇದ್ದಷ್ಟೇ ಇರ್ತಾನ, ಇಬ್ರು ದೊಡ್ಡವರಾಗಿರ್ತಾರ, ಹೌದು. ಈಗ ರಾಮಗೂ 6 ವರ್ಷ ತೆಗಂದ್ರ ಹರಿಗೂ 6 ವರ್ಷ ಜಾಸ್ತಿ ಆಗೇ ಆಗಿರ್ತಾವ, ಹೌದು. ಸೊ ಈಗ ಏನಾಗತ್ತ, 6 ವರ್ಷಗಳ ನಂತರ ಅಂದಾಗ ರಾಮ ಇದ್ದವನು 6 ವರ್ಷ ದೊಡ್ಡವನಾಗಿರ್ತಾನ, ಹರಿ ಇದ್ದವನು 6 ವರ್ಷ ದೊಡ್ಡವನಾಗಿರ್ತಾನ. ಓಕೆ.
ಸೊ 6 ವರ್ಷಗಳ ನಂತರ ಅಂದಾಗ ಇಬ್ರು 6 ವರ್ಷ ದೊಡ್ಡವರಾಗಿರ್ತಾರ. ಓಕೆ, ಸೊ ಈ ರಾಮಂದ್ 5x ಐತೆ ಅಂದ್ರ ಇವ 6 ವರ್ಷ ದೊಡ್ಡವಾಗ್ಯಾನಂದ್ರ ಇವ್ದು 5x+6 ಆಕೈತಿ. ಅಂದ್ರ 6 ವರ್ಷ ಅವನು ಏಜ್ಗೂ ಕೂಡ್ಬೇಕು. ನೆಕ್ಸ್ಟ್ ಹರಿನು 6 ವರ್ಷ ದೊಡ್ಡವಾಗಿರ್ತಾನಂದ್ರ ಇವನ್ ಏಜ್ಗೂ 6x+6 ಕೂಡ್ಬೇಕು. ಈಗ ಅಂದ್ರೆ 6 ವರ್ಷಗಳ ನಂತರ ರಾಮಂದ್ ಎಷ್ಟಾಯ್ತು? 5x+6 ಆಯ್ತು. ಹರಿದ್ ಎಷ್ಟಾಯ್ತು? 6x+6 ಆಯ್ತು. ಹೌದು, ಈಗ 6 ವರ್ಷಗಳ ನಂತರ ಅವರು ವಯಸ್ಸುಗಳ ಅನುಪಾತ ಎಷ್ಟು ಕೊಟ್ಟಾರು? 7:8 ಕೊಟ್ಟಾರ. 7:8 ಕೊಟ್ಟಾರ. ಸೊ ಈಗ 6 ವರ್ಷಗಳ ನಂತರ ರಾಮನ ವಯಸ್ಸ 5x+6 ಐತಿ. ಹರಿ ವಯಸ್ಸ 6x+6 ಐತಿ. ಓಕೆ, ಸೊ ಇಲ್ಲಿ ಅವ್ರ ವಯಸ್ಸುಗಳ ಅನುಪಾತ ಏನದ? 7:8 ಅದ. ಅಂದ್ರೆ ಇದೊಂಥರ ಇದೇ ಮೀನಿಂಗ್ ಕೊಡುತ್ತ ನೋಡ್ರಿ. ರಾಮನ ವಯಸ್ಸು 6 ಏನೈತ್ಲ, ರಾಮನ ವಯಸ್ಸು 5x+6 ಅನುಪಾತ ಹರಿಯ ವಯಸ್ಸು 6 ಹರಿ ಅಂದ್ರ ಹರಿಯ ವಯಸ್ಸು 6x+6. ಇದ್ರ ಅನುಪಾತ ಎಷ್ಟು ಕೊಟ್ಟಾರು? 7:8 ಕೊಟ್ಟಾರ. ಹೌದು, ಅಂದ್ರೆ ಇಲ್ಲಿ ಇದ್ದಿದ್ ಸೇಮ್ ಇದನ್ನೇ ಇಲ್ಲಿ ಬರ್ದೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋ ಸಲುವಾಗಿ. ಓಕೆ, ಈಗ ಈ ತರ ಅನುಪಾತ ಇದ್ದಿದ್ ನಾವ x:y ಇದ್ದಿದ್ದ x/y ಬರಿಬಹುದು ಇಲ್ಲೋ? ಬರಿಬಹುದು. ಹೌದು, ಸೊ ಈ ತರ ಇದ್ದಾಗ ಇದು 5x+6 ಅನುಪಾತ 6x+6 ಅದ. ಸೊ 5x+6 ಬಾಗ್ಲೆ 6x+6 ಬರಿಬಹುದು ನಾವೀಗ. ಓಕೆ, ಈಕ್ವಲ್ ಟು ಅವ್ರ ವಯಸ್ಸುಗಳ ಅನುಪಾತ 7:8 ಕೊಟ್ಟಾರ ಅಂದ್ರ 7/8 ಬರಿಬಹುದು. ಓಕೆ, ಈ ಈಗ ಈಗ ಇದೇನದ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇಲ್ಲಿ ಭಾಗಾಕಾರ ಐತಂದ್ರೆ ಈ ಸೈಡ್ ಹೋಗಿ ಇಲ್ಲಿ ಗುಣಾಕಾರ ಆಗತ್ತಾ? ಇಲ್ಲಿ ಭಾಗಾಕಾರ ಐತಂದ್ರೆ ಈ ಸೈಡ್ ಹೋಗಿ ಇಲ್ಲಿ ಗುಣಾಕಾರ ಆಗತ್ತಾ? ಓಕೆ, ಸೊ 5x+6 ಗುಂಡ್ಲೆ 8 ಇಸ್ ಈಕ್ವಲ್ ಟು 7 ಇಂಟು 6x+6 ಆಗುತ್ತಾ? ಹೌದು, ಈಗ 8ರಿಂದ ಗುಣಾಕಾರ ಮಾಡ್ಬೇಕು. 8 40x ಪ್ಲಸ್ 8 48 ಇಸ್ ಈಕ್ವಲ್ ಟು 7 42x ಪ್ಲಸ್ 7 42. ಓಕೆ, ಸೊ ಈಗ ಎಕ್ಸ್ ಇದ್ದಿದ್ದು ಒಂದ್ ಕಡೆ ಮಾಡ್ತೀನಿ, ನೆಕ್ಸ್ಟ್ ಸಂಖ್ಯೆಗಳು ಒಂದ್ ಕಡೆ ಮಾಡ್ತೀನಿ. ಓಕೆ, 48 ಇಲ್ಲಿ ಪ್ಲಸ್ 42 ಈ ಸೈಡ್ ಬಂದ್ರೆ ಏನಾಗುತ್ತಾ? -42 ಆಗುತ್ತಾ? ಅದೇ ರೀತಿ ಇಸ್ ಈಕ್ವಲ್ ಟು 42x ಇದ್ದಿದ್ದ 42x ಬರೀರಿ. ಇಲ್ಲಿ ಪ್ಲಸ್ 40x ಇದ್ದಿದ್ದ ಬಲ್ಕ್ ಬಂದ್ರೆ ಏನಾಗುತ್ತಾ? -40x ಆಗುತ್ತ. ಓಕೆ, ಸೊ 48ರಾಗ 42 ಕಳೆದ್ರ 6 ಬರುತ್ತ. 42x ಒಳಗ 40x ಕಳೆದ್ರ 2x ಬರುತ್ತ. ಓಕೆ, ಸೊ 2x ಈಕ್ವಲ್ ಟು 6 ಬಂದದ. ಸೊ ಎಕ್ಸ್ ಬೆಲೆ ಎಷ್ಟು ಬರುತ್ತೆ? ಎಕ್ಸ್ ಈಕ್ವಲ್ ಟು ಇಲ್ಲಿ 2 ಗುಣಾಕಾರ ಐತೆ ಅಂದ್ರೆ ಈ ಸೈಡ್ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. 2 1 2 2 3 6 ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತಾ? 3 ಬರುತ್ತಾ? ಓಕೆ, ಈಗ ಎಕ್ಸ್ ಬೆಲೆ 3 ಬಂತಂದ್ರ ನಮ್ಗೆ ಈಗ ಜಸ್ಟ್ ಎಕ್ಸ್ ಬೆಲೆ ಸಿಕ್ತು. ಬಟ್ ಇಲ್ಲಿ ಏನ್ ಮಾಡ್ಬೇಕು ನಾವು ಇನ್ನೂನು? ಇಲ್ಲಿ ರಾಮನ ವಯಸ್ಸು ಎಷ್ಟದ? 5x ಐತೆ ಅಂತ. ರಾಮನ ವಯಸ್ಸು ಎಷ್ಟೈತಿ? 5x ಐತಿ. ಹರಿ ವಯಸ್ಸು ಎಷ್ಟೈತಿ? 6x ಐತಿ. ಈಗ ನೋಡ್ರಿ, ರಾಮ ಎಷ್ಟದಾನು? 5x ಅದಾನ. ಹರಿ ವಯಸ್ಸು ಎಷ್ಟದ? 6x ಅದ. ಸೊ ಎಕ್ಸ್ ಇದ್ದಲ್ಲಿ 3 ಹಾಕ್ರ 5 3 ಎಷ್ಟಾಗುತ್ತಾ? ರಾಮನ ವಯಸ್ಸು 15 ವರ್ಷ ಆಗುತ್ತಾ? 6 3 18 ಅಂದ್ರ ಹರಿಯ ವಯಸ್ಸು 18 ಆಗುತ್ತೆ. ಯಾಕಂದ್ರ 5 ಇಂಟು ಎಕ್ಸ್ ಅಂದ್ರೆ 5 ಇಂಟು 3 15 ಆಗುತ್ತಾ? 6x ಅಂದ್ರೆ 6 ಇಂಟು 3 18 ಆಗುತ್ತಾ? ಈಗ ನಿಮ್ಗ ರಾಮನ ವಯಸ್ಸು ಎಷ್ಟು ಸಿಕ್ತು? 15 ಸಿಕ್ಕದ. ಹರಿಯ ವಯಸ್ಸು ಎಷ್ಟು ಸಿಕ್ಕದ? 18 ಸಿಕ್ಕದ. ಬಟ್ ನಮ್ಗ್ ಕ್ವಶನ್ ಒಳಗಡೆ ಏನ್ ಕೊಟ್ಟಾರು? ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಬೇಕು. ಓಕೆ, 18ರೊಳಗಡೆ 15 ಕಳೆದ್ರೆ ಎಷ್ಟು ಬರುತ್ತಾ? 3 ಬರುತ್ತ. ಸೊ ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ 3. ಸೊ ಆಪ್ಷನ್ ಎ ಅದ ನೋಡ್ರಿ, 3 ವರ್ಷ. ಓಕೆ, ನಾನು ನನ್ನ ಮಗನ ಏನದ ಕ್ವಶನ್? ನಾನು ನನ್ನ ಮಗನ ವಯಸ್ಸಿನ 4ರಷ್ಟಿದ್ದೇನೆ. 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ ನಮ್ಮ ವಯಸ್ಸುಗಳ ಮೊತ್ತ ಎಷ್ಟು ಕೇಳ್ಯಾರ. ಸೊ ವಯಸ್ಸುಗಳ ಮೊತ್ತ ಅಂದ್ರ ಅದು ಅಪ್ಪ ಅದಲ್ಲ ಅವನ ವಯಸ್ಸು ಮತ್ತು ಮಗ ಅದಲ್ಲ ಅವನ ವಯಸ್ಸು, ಇಬ್ರು ವಯಸ್ಸುಗಳ ಮೊತ್ತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ, ಸೊ ಈಗ ನೋಡ್ರಿ, ನಾನು ನನ್ನ ಮಗನ ವಯಸ್ಸಿನ 4ರಷ್ಟಿದ್ದೇನೆ. ಈಗ ಮಗ ಅದಾನು, ನೆಕ್ಸ್ಟ್ ಅಪ್ಪ ಅದಾನ. ಓಕೆ, ಅಪ್ಪ. ಈಗ ಫಾರ್ ಎಕ್ಸಾಂಪಲ್ ಮಗನ ವಯಸ್ಸು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ಅಂದ್ರ ನಾವ ಅಪ್ಪನ ವಯಸ್ಸು ಎಷ್ಟಾಗತ್ತ? ಮಗನ ವಯಸ್ಸಿನ 4ರಷ್ಟಿದ್ದಾನೆ ಅಂದ್ರೆ ಇದೆಷ್ಟಾಗತ್ತ? 4x ಆಗುತ್ತಾ? ಹೌದು,
ಓಕೆ. 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ ಅಂದಾರ. ಸೊ 5 ವರ್ಷಗಳ ನಂತರ ಅಂದಾಗ ಈಗ ನೋಡ್ರಿ ಇಲ್ಲಿ 5 ವರ್ಷಗಳ ನಂತರ 5 ವರ್ಷಗಳ ನಂತರ ಕೊಟ್ಟಾಗ ಸೊ ಅಪ್ಪನಿಗೂ ಮಗಗೂ ಏನಾಗಿರುತ್ತ 5 ವರ್ಷ ಜಾಸ್ತಿ ಆಗಿರುತ್ತ ಹೌದು, x+5 ಆಗಿರುತ್ತ. ಅವಾಗ ಅಪ್ಪನ ವಯಸ್ಸು ಎಷ್ಟಾಗಿರುತ್ತ ಅಂದ್ರ ನನ್ನ ಮಗನ ವಯಸ್ಸಿನ 3ರಷ್ಟು. ಅವಾಗ 5 ವರ್ಷಗಳ ನಂತರ ಮಗನ ವಯಸ್ಸು ಎಷ್ಟದ, x+5 ಅದ. ಸೊ ಈಗ ಏನಾಗತ್ತಂದ್ರ ಇಲ್ಲಿ 5 ವರ್ಷಗಳ ನಂತರ ಈ ಮಗಂದು ಎಕ್ಸ್ ಇದ್ದ ಒಂದು x+5 ಆತಂದ್ರ ಅಪ್ಪಂದು 4x ಇದ್ದಿದ್ 4x+5 ಆಗತ್ತ ಹೌದು. ಬಟ್ ಇಲ್ಲಿ ಒಂದ್ ಏನ್ ಕಂಡೀಷನ್ ಕೊಟ್ಟಾರ ಅಂದ್ರ 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಅಂದಾಗ ಈಗ ಅಪ್ಪನ ವಯಸ್ಸು ಎಷ್ಟೈತಿ 5 ವರ್ಷದ ನಂತರ 4x+5 ಐತಿ. ಇದು ಎದಕ್ಕೆ ಸಮ ಆಗತ್ತಂದ್ರ ಅವನ ಮಗನ ವಯಸ್ಸಿನ 3ರಷ್ಟಕ್ಕೆ ಸಮ ಆಗತ್ತಂತ ಅಂದಾರ. ಸೊ x+5 ಇಂಟು 3 ಮಾಡ್ಬೇಕು ಹೌದು, 3ರಷ್ಟು ಅಂದಾಗ ಹೌದು. ಈಗ 4x+5 ಈಸ್ ಈಕ್ವಲ್ ಟು x+5 ಇದ್ದಿದ್ದ 3ರಿಂದ ಗುಣಾಕಾರ ಮಾಡ್ಬೇಕು. x+5 ಇದ್ದದ 3 ಇಂಟು x 3x ಆಗುತ್ತಾ, ಪ್ಲಸ್ 3 ಇಂಟು 5 15 ಆಗುತ್ತಾ. ಓಕೆ. ಸೊ 4x ಈ 3x ಇದ್ದಿದ್ದ x ಒಂದ್ ಸೈಡ್ ಮಾಡಿ 3x ಇದ್ದಿದ್ದ ಸೈಡ್ ಬಂದ್ರೆ ಏನಾಗತ್ತ, -3x ಆಗುತ್ತ ಈಕ್ವಲ್ ಟು 15. ಈ +5 ಈ ಸೈಡ್ ಬಂದ್ರೆ ಏನಾಗುತ್ತ, -5 ಆಗುತ್ತ. ಓಕೆ. ಸೊ ಈಗ 4x ಒಳಗಡೆ 3x ಕಳೆದ್ರೆ 1x ಬರುತ್ತೆ ಈಸ್ ಈಕ್ವಲ್ ಟು 15ರಲ್ಲಿ 5 ಕಳೆದ್ರೆ 10 ಬರುತ್ತೆ. x ಈಕ್ವಲ್ ಟು 10 ಬಂದದ. ಓಕೆ. x ಬೆಲೆ 10 ಬಂದಾಗ ಈಗ ಅವರ ವಯಸ್ಸುಗಳು ಎಷ್ಟೆಷ್ಟದ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಈಗ ಮಗನ ವಯಸ್ಸು x ಈಕ್ವಲ್ ಟು 10 ಆದ್ರ ತಂದೆಯ ವಯಸ್ಸು 4x ಆದ್ರ 4 ಇಂಟು 10 ಮಾಡ್ಬೇಕು. 4 ಇಂಟು 10 ಮಾಡಿದಾಗ ತಂದೆಯ ವಯಸ್ಸು ಎಷ್ಟು ಬರುತ್ತಾ, 40 ಬರುತ್ತಾ. ಓಕೆ. ಸೊ ಮಗನ ವಯಸ್ಸು 10, ತಂದೆಯ ವಯಸ್ಸು 40. ಅವರು ಕೇಳಿದ್ದು ಅವರ ವಯಸ್ಸುಗಳು ಮೊತ್ತ ಅಂದಾಗ ಮಗನ ವಯಸ್ಸು 10 ಅದ ಪ್ಲಸ್ ತಂದೆಯ ವಯಸ್ಸು 40 ಅದ, 10 ಪ್ಲಸ್ 40 ಕೂಡಿದಾಗ 50 ಬರುತ್ತಾ. ಸೊ ಆಪ್ಷನ್ ಬಿ 50 ವರ್ಷ ಸರಿಯಾದ ಉತ್ತರ. ಅರ್ಥ ಆಯ್ತು? ಓಕೆ.